Hi everyone, once again welcome to the Pedagogic Tools, Techniques and Approaches class. In that Unit 1, the last concept, Taxonomy of Objectives. In the previous video, we were discussed about the meaning of objectives and differences between aims and objectives. ಹೇಗೆ ಒಬ್ಬ ಶಿಕ್ಷಕ ತನಗೆ ಬೇಕಾಗಿರ್ತಕ್ಕಂಥ ಉದ್ದೇಶಗಳನ್ನು ಹಾಕ್ಕೊಳ್ಬೇಕು ಅನ್ನೋದಕ್ಕೆ ಸೊ ಈ ಮಸ್ಟ್ ನೋ ದ ಕಾನ್ಸೆಪ್ಟ್ ಆಫ್ ಟ್ಯಾಕ್ಸಾನಮಿ ಆಫ್ ಆಬ್ಜೆಕ್ಟಿವ್ಸ್. ಒಬ್ಬ ಶಿಕ್ಷಕನಿಗೆ ಬೇಕಾಗಿರ್ತಕ್ಕಂಥ ಅಂಶ ಅಂದರೆ ಉದ್ದೇಶಗಳನ್ನು ಹೇಗೆ ಹಾಕ್ಕೊಳ್ಬೇಕು ಅನ್ನೋವಂಥದ್ದು. ನೀವೆಲ್ಲರೂ ಬಿಗಿನರ್ಸ್ ಆಗಿರೋದ್ರಿಂದ ಹೌ ಟು ರೈಟ್ ವೆರಿ ಗುಡ್ ಆಬ್ಜೆಕ್ಟಿವ್ಸ್ ಆ್ಯಂಡ್ ಯೂಸ್ ಆಬ್ಜೆಕ್ಟಿವ್ಸ್ ಫಾರ್ ಎ ಪರ್ಟಿಕ್ಯುಲರ್ ಟಾಪಿಕ್ ಆರ್ ಎ ಕಾನ್ಸೆಪ್ಟ್ ವೈಲ್ ಟೀಚಿಂಗ್. That is a big question. For that purpose, one must has to understand clearly about the concept of taxonomy of instructional objectives. Education is a process of bringing desirable behavioral changes in the individuals. Yes, of course. When you are teaching, when you are giving some information to the students, you are expecting some behavioral changes. Here it is not like that, only the physical behavioral changes. Mental behavioral changes also occurs when you are presenting some content in front of the students. That's why education is a process of bringing desirable behavioral changes in the individuals. Desirable means expected. It is termed as a positive behavioral changes in the individuals. It helps the individual to identify their capabilities and potential. That is also going to be very useful when if it is a behavioral changes occurs, so helps in every individuals to know about their capabilities and potential. Potential, it is nothing but hidden talent, what we are saying, it is like that. ಅಂದರೆ ಶಿಕ್ಷಣ ಒಂದು ಪ್ರಕ್ರಿಯೆಯಾಗಿದ್ದು ವಿದ್ಯಾರ್ಥಿಯಲ್ಲಿ ಅಥವಾ ವ್ಯಕ್ತಿಯಲ್ಲಿ ಅಪೇಕ್ಷಿತ ವರ್ತನಾ ಬದಲಾವಣೆಗಳನ್ನು ತರಬಹುದಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆಯಾಗಿದೆ ಅಂತ ಹೇಳ್ತೇವೆ. ಇದರಿಂದ ಏನು ಸಾಧ್ಯತೆ ಆಗುತ್ತೆ ಅಂದರೆ ಒಬ್ಬ ವ್ಯಕ್ತಿಗೆ ಅಥವಾ ಒಬ್ಬ ವಿದ್ಯಾರ್ಥಿಗೆ ತನ್ನಲ್ಲಿರ್ತಕ್ಕಂಥ ಸಾಮರ್ಥ್ಯಗಳನ್ನು ಅಥವಾ ಸಂಭವ ಹಿಡನ್ ಟ್ಯಾಲೆಂಟ್ಸ್ ಅಂತ ಏನು ಕರಿತೀವೋ ಅಂಥ ಅಂಶಗಳನ್ನು ಗುರುತಿಸ್ಕೊಳ್ಳಿಕ್ಕೆ ಸಾಧ್ಯತೆ ಆಗುತ್ತೆ ಅನ್ನುವಂಥದ್ದು. ಕ್ಲಾಸ್ ರೂಮ್ ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ಆ್ಯಕ್ಟಿವಿಟೀಸ್ ಆರ್ ದ ಗೇಟ್ ವೇಸ್ ಆಫ್ ದಿಸ್ ಪ್ರೋಸೆಸ್. ಅಂದರೆ ಈ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಅಂಶಗಳು ಅಂದರೆ ತರಗತಿಯಲ್ಲಿ ಮಾಡ್ಬೋದಾಗಿರ್ತಕ್ಕಂಥ ಎಲ್ಲ ಚಟುವಟಿಕೆಗಳು ಅದಕ್ಕೆ ದಾರಿಯಾಗಿರ್ತಕ್ಕಂಥದ್ದು ಅಂತ. ವೆನ್ಸ್ ಎ ಟೀಚರ್ ಹೂ ಡೀಲ್ಸ್ ವಿತ್ ಎನಿ ಸಬ್ಜೆಕ್ಟ್ ಶುಡ್ ಕ್ಲಿಯರ್ಲಿ ಪ್ಲ್ಯಾನ್ ಹಿಸ್ ಆಬ್ಜೆಕ್ಟಿವ್ಸ್ ಆಫ್ ಎ ಪರ್ಟಿಕ್ಯುಲರ್ ಇನ್ಸ್ಟ್ರಕ್ಷನ್. ಈ ಒಂದು ಅಚೀವ್ಮೆಂಟ್ ಆಗಬೇಕು ಅಂದರೆ ಒಬ್ಬ ಶಿಕ್ಷಕ ತರಗತಿಯಲ್ಲಿ ಬೋಧನೆ ಮಾಡ್ತಕ್ಕಂಥ ಮುಂಚೆ ಅವನು ಬೋಧನೆಗೆ ಬೇಕಾಗಿರ್ತಕ್ಕಂಥ ಸ್ಪಷ್ಟವಾಗಿರ್ತಕ್ಕಂಥ ನಿರ್ದಿಷ್ಟವಾಗಿರ್ತಕ್ಕಂಥ ಉದ್ದೇಶಗಳನ್ನು ರಚನೆ ಮಾಡಿಕೊಳ್ಬೇಕಾಗತ್ತೆ. ಪ್ರೀಡಿಟರ್ಮೈನ್ಡ್ ಲರ್ನಿಂಗ್ ಔಟ್ಕಮ್ ಆಫ್ ಅನ್ ಇನ್ಸ್ಟ್ರಕ್ಷನ್ ಕ್ಯಾನ್ ಬಿ ಕಾಲ್ಡ್ ಆ್ಯಸ್ ಇನ್ಸ್ಟ್ರಕ್ಷನಲ್ ಆಬ್ಜೆಕ್ಟಿವ್ಸ್. ಬೋಧನಾ ಉದ್ದೇಶ ಅಂದರೆ ಕಲಿವಿನ ಫಲ ಅಂತ ಹೇಳಿ ಕರಿತೀವಿ. ಅವುಗಳನ್ನು ಬೋಧನೆ ಮಾಡುವ ಮುನ್ನವೇ ರಚನೆ ಮಾಡ್ಕೊಳ್ಬೋದಾಗಿರ್ತಕ್ಕಂಥವು. ದಟ್ ಈಸ್ ನಥಿಂಗ್ ಬಟ್ ಲರ್ನಿಂಗ್ ಔಟ್ಕಮ್ ಆರ್ ಎಂಡ್ ರಿಸಲ್ಟ್ಸ್ ಅಂತಲೂ ಕರಿತೀವಿ. ಫಲಿತಾಂಶ ಅಂತಲೂ ಕೂಡ ಬೋಧನೆ ಆದ ನಂತರ ಪಡಬಹುದಾಗಿರ್ತಕ್ಕಂಥ ಫಲಗಳು ಅಂತಲೂ ಕೂಡ ಕರಿಬೋದು. ಸೊ ದ ಮೋರ್ ಕ್ಲಿಯರ್ಲಿ ಇನ್ಸ್ಟ್ರಕ್ಷನಲ್ ಆಬ್ಜೆಕ್ಟಿವ್ಸ್ ಆರ್ ದ ಸ್ಪೆಸಿಫಿಕ್ ಆರ್ ಇಮಿಡಿಯೇಟ್ ಗೋಲ್. ಎಸ್, ಆಫ್ ಕೋರ್ಸ್ immediate goals after finishing your topic. So these are nothing but achievable goals or aims ಅಂತಲೂ ಕೂಡ ಕರಿಬೋದು, which is obtainable as a result of instruction or through classroom interaction. This is considered as the target of teacher for a specific lesson or a topic. ಅಂದರೆ ಪ್ರತಿಯೊಂದು ತರಗತಿಗೆ ಪಾಠ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಂದು ಬೋಧನಾ ವಿಷಯಕ್ಕೆ ಉದ್ದೇಶಗಳನ್ನು ಶಿಕ್ಷಕ ಹಾಕ್ಕೊಳ್ಬೇಕಾಗತ್ತೆ. ಆ ಉದ್ದೇಶಗಳು ಆ ತರಗತಿ ಆದ ನಂತರ ಸಾಧಿಸ್ಬೋದಾಗಿರ್ತಕ್ಕಂಥ ಉದ್ದೇಶಗಳಾಗಿರ್ತವೆ ಅಂತಕ್ಕಂಥ ಅಂಶ. ಹಾಗಾದರೆ ಇಷ್ಟೆಲ್ಲ ಉಪಯೋಗ ಇದೆ, ಇದನ್ನು ಬೋಧನೆಗೆ ಮುನ್ನ ಹಾಕ್ಕೊಳ್ಬೇಕು. ನಿಮಗೆ ಬಿಗಿನರ್ಸ್ ಆಗಿರೋರಿಗೆ ಖಂಡಿತವಾಗ್ಲೂ ಇದ್ರ ಬಗ್ಗೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಹೇಗೆ ಬರಿಬೇಕು, ಯಾವ ರೀತಿ ಬರ್ಕೊಳ್ಬೇಕು. ಎವ್ರಿ ಸಬ್ಜೆಕ್ಟ್ ಹ್ಯಾವಿಂಗ್ ಇಟ್ಸ್ ಓನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ಸ್ಪೆಷಲ್ ಫೀಚರ್ಸ್. ಕೀಪಿಂಗ್ all those things, every teacher has to prepare suitable and relevant objectives before going to their teaching. So for that purpose, everybody has to understand clearly about the taxonomy of objectives. So the learning teaching outcomes of a classroom is designed by the instructional objectives. ಅಂದರೆ ಒಬ್ಬ ಕಲಿಕೆ ಮತ್ತು ಬೋಧನೆಗೆ ಪೂರಕವಾಗಿರ್ತಕ್ಕಂಥ ರೀತಿಯಲ್ಲಿ ಅಲ್ಲಿ ನಡಿಬೋದಾಗಿರ್ತಕ್ಕಂಥ ಎಲ್ಲ ಅಂಶಗಳನ್ನು ವಿನ್ಯಾಸಗೊಳಿಸಬೇಕು ಅಂತಂದರೆ ಬಹುಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಬೋಧನಾ ಉದ್ದೇಶಗಳು. ಹೇಗೆ ನೀವು ಉದ್ದೇಶಗಳನ್ನು ಹಾಕ್ಕೊಳ್ತೀರೋ ದೇ ವಿಲ್ ಇಂಡೈರೆಕ್ಟ್ಲಿ ಹೆಲ್ಪ್ ಎ ಟೀಚರ್ ಹೌ ದೇ ಆರ್ ಗೋಯಿಂಗ್ ಟು ಬಿ ಪ್ರಿಪೇರ್ ದೇರ್ ಪ್ಲ್ಯಾನ್ ಆಫ್ ಆ್ಯಕ್ಟಿವಿಟೀಸ್ ವೈಲ್ ಟೀಚಿಂಗ್.
what type of the activities, examples, learning aids, etc., how they are going to be designed. So based on the instructional objectives, so the teacher can prepare all those things. Without formulating instructional objectives, instruction become aimless or targetless. Yes, of course, ಗುರಿ ಇಲ್ಲದೆ ಇರ್ತಕ್ಕಂಥದ್ದು ಅಂತ ಹೇಳಿ ಕೂಡ ಕರಿಬೋದು ಅಂಥೇಳಿ. ಯಾವುದೇ ಪಾಠ ಹೇಳ್ತಾ ಇದ್ದೀರಾ ಅಂದರೆ ಅದಕ್ಕೆ ಯಾವ ರೀತಿ ಉದ್ದೇಶ, ಖಂಡಿತವಾಗೂ ಜನರಲ್ಲಾಗಿ ಹೇಳಿದರೆ ವೈ ಯು ಆರ್ ಟೀಚಿಂಗ್ ಅಂದರೆ ಎಸ್ ಅಫ್ಕೋರ್ಸ್ ಐ ಹ್ಯಾವ್ ಟು ಪ್ರೊವೈಡ್ ಇನ್ಫಾರ್ಮೇಷನ್, ನಾಲೆಡ್ಜ್ ಅಬೌಟ್ ದ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಆರ್ ಎ ಕಾನ್ಸೆಪ್ಟ್ ಹೇಳ್ಬೋದು ನೀವು. ಆದರೆ ನಿರ್ದಿಷ್ಟವಾಗಿ ಸ್ಪಷ್ಟವಾಗಿ ಹೇಳಬೇಕು ಅಂದರೆ ಅದಕ್ಕೆ ಮುಖ್ಯವಾಗಿ ಬೋಧನಾ ಉದ್ದೇಶಗಳು ಸಹಾಯ ಮಾಡ್ತವೆ ಎನ್ನುವಂಥದ್ದು. ಆ್ಯಸ್ ವೆಲ್ ಆ್ಯಸ್ ವೇಸ್ಟೇಜ್ ಆಫ್ ಟೈಮ್ ಆ್ಯಂಡ್ ಎಫರ್ಟ್ ಆಫ್ ಬೋತ್ ಟೀಚರ್ಸ್ ಆ್ಯಂಡ್ ಸ್ಟೂಡೆಂಟ್ಸ್. ಇನ್ಸ್ಟ್ರಕ್ಷನಲ್ ಆಬ್ಜೆಕ್ಟಿವ್ಸ್ ಶುಡ್ ಬಿ ಪ್ಲ್ಯಾನ್ಡ್ ಟು ಡೆವಲಪ್ ಡಿಫರೆಂಟ್ ಡೊಮೈನ್ಸ್ ಆಫ್ ದ ಲರ್ನರ್. ಅಂದರೆ ಯೋಜಿತವಾಗಿರಬೇಕಾಗತ್ತೆ. ಯಾವ ಉದ್ದೇಶಕ್ಕೆ ಅಂದರೆ ವಿದ್ಯಾರ್ಥಿಯ ಅವನ ಬೇರೆ ಬೇರೆ ವಲಯಗಳಲ್ಲಿ ಅವನನ್ನು ಅಭಿವೃದ್ಧಿಪಡಿಸೋ ಸಲುವಾಗಿ ಇವುಗಳನ್ನು ರಚನೆ ಮಾಡಿಕೊಳ್ಬೇಕಾಗತ್ತೆ. ಸೊ ಫಾರ್ ದಿಸ್ ಪರ್ಪಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ದ ಬ್ಲೂಮ್ಸ್ ಟ್ಯಾಕ್ಸಾನಮಿ, very important. So that is discussion on Bloom's taxonomy is necessary to understand the different domains of the learner. ಅಂದರೆ ಒಬ್ಬ ಕಲಿಕಾರ್ಥಿಯ ಅವನು ಯಾವ ದೃಷ್ಟಿಕೋನದಲ್ಲಿ ವಿಷಯ ವಸ್ತುವನ್ನು ಅವನು ಕಲಿಬೇಕಾಗ್ತದೆ, ಕಲಿಕೆಯಲ್ಲಿ ತೊಡಗಿಸ್ಕೊಳ್ಬೇಕಾಗತ್ತೆ ಅನ್ನೋಂಥ ರೀತಿಯಲ್ಲಿ ನಾವು ನೋಡಬೇಕಾದ್ರೆ ಬ್ಲೂಮ್ಸ್ ಟ್ಯಾಕ್ಸಾನಮಿಯನ್ನು ಅದರ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕು ಅನ್ನೋಂಥದ್ದು. ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಮೋರ್ ಅಬೌಟ್ ದ ಟ್ಯಾಕ್ಸಾನಮಿ ಆಫ್ ಆಬ್ಜೆಕ್ಟಿವ್ಸ್. ಇದನ್ನು ಕಲ್ತರಿದ್ದರೆ ಆದರೆ ಒಬ್ಬ ಶಿಕ್ಷಕ ತುಂಬ ಚೆನ್ನಾಗಿ ಅವನ ಉದ್ದೇಶಗಳನ್ನು ಹಾಕ್ಕೊಳ್ಬೋದು ಅನ್ನೋಂಥದ್ದು. ಉದ್ದೇಶಗಳು ಚೆನ್ನಾಗಿ ಹಾಕ್ಕೊಂಡಿದ್ದೆ ಆದರೆ ಕಲಿಕೆಯ ಚಟುವಟಿಕೆಗಳು ಅಥವಾ ಕಲಿಕೆಯ ಅನುಭವಗಳನ್ನು ತರಗತಿಗಳಲ್ಲಿ ಒದಗಿಸ್ಬೋದು. ಇದರಿಂದ ಉತ್ತಮ ಮೌಲ್ಯಮಾಪನವನ್ನು ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಸೊ ದ ಟ್ಯಾಕ್ಸಾನಮಿ ಆಫ್ ಆಬ್ಜೆಕ್ಟಿವ್ಸ್ ಅಂದರೆ ಅರ್ಥ ಉದ್ದೇಶಗಳ ವರ್ಗೀಕರಣ ಅಂಥೇಳಿ ಕರಿತೀವಿ. The word taxonomy is derived from two Greek words. One is taxis, which means order or an arrangement, and nomos, another word it is, which means law or science. So that's why the etymological meaning of taxonomy is science of classification. ಅಂದರೆ ಪದದ ಅರ್ಥವನ್ನು ಹೇಳಬೇಕಾದ್ರೆ ಸೊ ಗ್ರೀಕ್ ಪದಗಳಾಗಿರ್ತಕ್ಕಂಥ ಟ್ಯಾಕ್ಸಿಸ್ ಮತ್ತು ನೋಮಸ್ಗಳಿಂದ ಟ್ಯಾಕ್ಸಾನಮಿಯನ್ನು ಪಡ್ಕೊಂಡಿರ್ತೀವಿ. ಅದರ ಅರ್ಥ ಅರೇಂಜ್ಮೆಂಟು, ಇನ್ನೊಂದು ಪದದ ಅರ್ಥ ಲಾ ಅಥವಾ ವಿಜ್ಞಾನ ಅಂತ ಹೇಳಿ ಕರಿಬೋದು. ಅಂದರೆ ವೈಜ್ಞಾನಿಕವಾಗಿರ್ತಕ್ಕಂಥ ವರ್ಗೀಕರಣ. ಸೊ ದ ಸೈನ್ಸ್ ಆಫ್ ಕ್ಲಾಸಿಫಿಕೇಷನ್, ವೆನ್ ಎವರ್ ವಿ ಆರ್ ಯೂಸಿಂಗ್ ಸೈನ್ಸ್ ಮೀನ್ಸ್ ಇಟ್ ಈಸ್ ಅ ಸಿಸ್ಟಮ್ಯಾಟಿಕ್ study. Here also the objectives classification can be done based on the systematic way or with the help of the certain logical ಕಾನ್ಸೆಪ್ಟ್ಸ್. ಸೈನ್ಸ್ ಆಫ್ ಕ್ಲಾಸಿಫಿಕೇಷನ್ ಸುಮ್ಮನೆ ವರ್ಗೀಕರಣ ಆಗಿಲ್ಲ, ಕ್ರಮಬದ್ಧವಾಗಿ ಅದರದ್ದೇ ಆಗಿರ್ತಕ್ಕಂಥ ತತ್ವಗಳನ್ನು, ಸಿದ್ಧಾಂತಗಳ ಹಿನ್ನೆಲೆಯ ಆಧಾರದ ಮೇಲೆ ಈ ವರ್ಗೀಕರಣವನ್ನು ಮಾಡಿಕೊಡಲಾಗಿದೆ ಅಂತಕ್ಕಂಥದ್ದು ಸೈನ್ಸ್ ಆಫ್ ಕ್ಲಾಸಿಫಿಕೇಷನ್. ಇದು ಪದದ ಅರ್ಥ. ಬೆಂಜಮಿನ್ ಬ್ಲೂಮ್ಸ್ ಟ್ಯಾಕ್ಸಾನಮಿ ಈಸ್ ಅನ್ ಅಟೆಂಪ್ಟ್ ಟು ಐಡೆಂಟಿಫೈ, ಡಿಫೈನ್, ಕ್ಲಾಸಿಫೈ ಆ್ಯಂಡ್ ಆರ್ಗನೈಸ್ a comprehensive range of educational objectives into a compact and measurable units. ನಿಮಗೆ ಮೊದಲೇ ಹೇಳಿದ್ದೀನಿ, ಶೈಕ್ಷಣಿಕ ಉದ್ದೇಶ ಅಥವಾ ಗುರಿಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಸಮಯ ಬೇಕಾಗತ್ತೆ. ಅವುಗಳನ್ನು ಸಾಧನೆ ಮಾಡೋ ಸಲುವಾಗಿ ನಮಗೆ ಪ್ರತಿ ತರಗತಿಯಲ್ಲಿ ಏನು ಸಾಧನೆ ಮಾಡಬೇಕಾಗಿದೆ ಅವುಗಳನ್ನು ಮೆಷರಬಲ್ ಯೂನಿಟ್ಸ್ ಅಂತ ಹೇಳಿ ಕರಿತೀವಿ. ಅವುಗಳೇ ಬೋಧನಾ ಉದ್ದೇಶಗಳು. ಆ ಶೈಕ್ಷಣಿಕ ಉದ್ದೇಶಗಳನ್ನು ಬೋಧನಾ ಉದ್ದೇಶಗಳಾಗಿ ಬರ್ಕೊಳ್ಳೋದಕ್ಕೆ ಬೇಕಾಗಿರ್ತಕ್ಕಂಥದ್ದೇ ಬೆಂಜಮಿನ್ ಬ್ಲೂಮ್ಸ್ ಟ್ಯಾಕ್ಸಾನಮಿ ಅಂತ ಹೇಳಿ ಕರಿತೀವಿ. ಯಾಕೆ ಈ ಹೆಸರು ಬಂತು ಬೆಂಜಮಿನ್ ಬ್ಲೂಮ್ಸ್ ಟ್ಯಾಕ್ಸಾನಮಿ ಅನ್ನುವಂಥದ್ದು ಅಂದರೆ, ಬೆಂಜಮಿನ್ ಬ್ಲೂಮ್ ಅವರು ಇದನ್ನು ಮೊದಲ ಬಾರಿಗೆ ಪರಿಚಯ ಮಾಡಿದ್ರಿಂದ ಅವರ ಹೆಸರನ್ನೇ ಇದಕ್ಕೆ ಕೊಡಲಾಗಿದೆ. ಬೆಂಜಮಿನ್ ಬ್ಲೂಮ್ಸ್ ಟ್ಯಾಕ್ಸಾನಮಿ ಈಸ್ ಅನ್ ಅಟೆಂಪ್ಟ್ ಟು ಐಡೆಂಟಿಫೈ ಅಂದರೆ ಗುರುತಿಸ್ಕೊಳ್ಳೋದಕ್ಕೆ, ಡಿಫೈನ್ ವ್ಯಾಖ್ಯಾನ ಮಾಡಲಿಕ್ಕೆ, ಕ್ಲಾಸಿಫೈ ಅಂದರೆ ಅವುಗಳನ್ನು ಗುಂಪು ಮಾಡಲಿಕ್ಕೆ, ಆ್ಯಂಡ್ ಆರ್ಗನೈಸ್ ಎ ಕಾಂಪ್ರಹೆನ್ಸಿವ್ ರೇಂಜ್ ಅಂದರೆ ಸಮಗ್ರವಾಗಿರ್ತಕ್ಕಂಥ ಎಲ್ಲ ಬೋಧನಾ ಉದ್ದೇಶಗಳನ್ನು ನಾವು ಒಂದು ಕಡೆ ವರ್ಗೀಕರಣ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ ಅನ್ನೋ. ಸೊ ದಿಸ್ ಇಸ್ ದ ಫೋಟೋ ಪಿಕ್ಚರ್ ಆಫ್ ಬೆಂಜಮಿನ್ ಸ್ಯಾಮ್ಯುಯಲ್ ಬ್ಲೂಮ್. ಸೊ ನಿಜವಾಗ್ಲೂ ಒಬ್ಬ ಒಳ್ಳೆ ಪ್ರೊಫೆಸರ್ ಆಗಿರ್ತಕ್ಕಂಥವ್ರು. ಅವ್ರ ಜೊತೆಗೆ ಸಾಕಷ್ಟು ಜನ ಕೆಲಸವನ್ನು ಮಾಡಿ ತದನಂತರ ನಮಗೆ ಒಂದು ವರ್ಗೀಕರಣ, ಉದ್ದೇಶಗಳ ವರ್ಗೀಕರಣವನ್ನು ನಮಗೆ ಕೊಟ್ಟಿದ್ದಾರೆ. ಬ್ಲೂಮ್ಸ್ ಟ್ಯಾಕ್ಸಾನಮಿ ಆಫ್ ಆಬ್ಜೆಕ್ಟಿವ್ಸ್. ಯಾಕೆ ಇದನ್ನು ಕರೆದ್ರು ಬ್ಲೂಮ್ಸ್ ಟ್ಯಾಕ್ಸಾನಮಿ ಆಬ್ಜೆಕ್ಟಿವ್ಸ್ ಅನ್ನೋವಂಥದ್ದು ಹೆಸರು ಯಾಕೆ ಬಂತು ಅಂದರೆ, ಬರೀ ಅವರೊಬ್ಬರೇ ಇಲ್ಲ, ಖಂಡಿತವಾಗ್ಲೂ ಸಾಕಷ್ಟು ಜನ ಕೋ ಆಥರ್ಸ್ ಇದ್ದಾರೆ, ಅಸೋಸಿಯೇಟ್ಸ್ ಇದ್ದಾರೆ. ಅವರೆಲ್ಲರೂ ಕೂಡ ಇದನ್ನು ಸೇರಿ ಒಂದು
ಮೊದಲ ಬಾರಿಗೆ ಪರಿಚಯವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು. ಸೊ ಅವ್ರದ್ದು ಹೆಸರು, ಇವರು ಪ್ರಮುಖವಾಗಿರ್ತಕ್ಕಂಥವ್ರು ಆ ರಿಸರ್ಚಲ್ಲಿ ಅನ್ನೋ ಸಲುವಾಗಿ ಈ ಒಂದು ವರ್ಗೀಕರಣಕ್ಕೆ ಅವರ ಹೆಸರನ್ನೇ ಇಡಲಾಗುತ್ತೆ. ಪ್ರೊಫೆಸರ್ ಬೆಂಜಮಿನ್ ಎಸ್ ಬ್ಲೂಮ್ ಅನ್ನತಕ್ಕಂಥವ್ರು ಮಾಡಿರ್ತಕ್ಕಂಥ ಒಂದು ಸಂಶೋಧನೆಯ ಹಿನ್ನೆಲೆಯಲ್ಲಿ ಈ ಒಂದು ಪರಿಕಲ್ಪನೆ ನಮಗೆ ಸಿಕ್ಕಿರ್ತಕ್ಕಂಥದ್ದು. ಕ್ಲಾಸಿಫಿಕೇಷನ್ ಆಬ್ಜೆಕ್ಟಿವ್ಸ್ ಆರ್ ಬೇಸ್ಡ್ ಆನ್ 3 modes ಆರ್ ವೇಸ್ ಇನ್ ವಿಚ್ ಪೀಪಲ್ ಫಂಕ್ಷನ್. ದೀಸ್ ಆರ್ ಕಾಲ್ಡ್ ಡೊಮೈನ್ಸ್ ಅಂತ ಕರೀತೀವಿ. ವಲಯಗಳು. ಡೊಮೈನ್ಸ್ ಅಂದರೆ ವಲಯ. ಅಂದರೆ ವೆನೆವರ್ ವಿ ಆರ್ ಪ್ರೆಸೆಂಟಿಂಗ್ ಸಮ್ ಕಂಟೆಂಟ್ ಇನ್ ಫ್ರಂಟ್ ಆಫ್ ದ ಸ್ಟೂಡೆಂಟ್ಸ್, ಲೆಟ್ಸ್ ಥಿಂಕ್ ಅಬೌಟ್ ಯುವರ್ ಮೊಬೈಲ್. ಸೊ all of you are having your mobiles or laptops, isn't it? When you are going through the mobile, just ನೋಡಿದ ತಕ್ಷಣ ಒಬ್ಬ ವ್ಯಕ್ತಿಗೆ ಮೊಬೈಲನ್ನು ಅವನ ಮನಸ್ಸಿಗೆ ಏನು ಬರುತ್ತೆ? ಸಮ್ ಆಫ್ ದ ಸ್ಟೂಡೆಂಟ್ಸ್ ಆರ್ ಎ ಪರ್ಸನ್, ದೇ ಆರ್ ಥಿಂಕಿಂಗ್ ಅಬೌಟ್ ದೇರ್ ಔಟ್ವರ್ಡ್ ಅಪಿಯರೆನ್ಸಸ್, ಮೇ ಬಿ ಕಲರ್ ಆ್ಯಂಡ್ texture and whatever the thing. So the physical appearance, some of them they are thinking, so they let's do it how it works. ಮ್ಯಾನಿಪ್ಯುಲೇಷನ್ ಮಾಡ್ತಾರೆ. ಅಂದರೆ ನೋಡ್ತಾರೆ ಇದನ್ನು ಏನಿದೆ, ಕಲರಿಗಿಂತ ಮುನ್ನೋಗಿ ಇದು ಹೇಗೆ ಆಪ್ರೇಟ್ ಮಾಡ್ಬೋದು ಅಂತ ಮಾಡ್ಲಿಕ್ಕೆ ಹೋಗ್ತಾರೆ. ಇನ್ನು ಕೆಲವರು ಕಲರ್ ಬಗ್ಗೆ ಅಪ್ರಿಸಿಯೇಷನ್, ವಾಟ್ ಎ ಬ್ಯೂಟಿಫುಲ್ ಕಲರ್ ಇಟ್ಸ್ ಹ್ಯಾವಿಂಗ್, ನೋಡಿದ ತಕ್ಷಣ ತುಂಬ ಸ್ಲಿಮ್ ಆಗಿದೆ, ಸೊ ತುಂಬ ಚೆನ್ನಾಗಿ ಹ್ಯಾಂಡಿ ಆಗಿದೆ ಅಂತ ಯೋಚನೆ ಮಾಡ್ತೀರಾ. ಅದೇ ಥರ ಇನ್ನು ಕೆಲವ್ರಿಗೆ ಮೊಬೈಲ್ ನೋಡಿದ ತಕ್ಷಣವೇ ಅನಿಸತ್ತೆ ಇದು ನೀನೇನಕ್ಕೆ ಬಳಕೆ ಮಾಡ್ಕೊಳ್ಬೋದು, ಲೆಟ್ಸ್ ಟ್ರೈ ಇಟ್ ಫಾರ್ ಅನದರ್ ಪರ್ಪಸ್, ಅಥವಾ ಇನ್ನೇನೋ ನೋಡ್ತಾರೆ ಇದ್ರಲ್ಲಿ ಏನೇನಿದೆ ತೆಗೆದು ನೋಡೋಣ ಮಾಡೋಣ ಈ ರೀತಿಯಾಗಿ. ಸೊ ಇದನ್ನು ಒಂದು ಮೊಬೈಲನ್ನು ಇನ್ ಫ್ರಂಟ್ ಆಫ್ ದ ಸ್ಟೂಡೆಂಟ್ಸ್ ಇಟ್ಟರೆ, ಸೊ ದೇ ಆರ್ ಥಿಂಕಿಂಗ್ ಇನ್ ಅ ಡಿಫ್ರೆಂಟ್ ಮ್ಯಾನರ್, ದೇ ಆರ್ ಪರ್ಸೀವಿಂಗ್ ಇನ್ ಅ ಡಿಫ್ರೆಂಟ್ ಮ್ಯಾನರ್, ದೇ ಆರ್ ಸೆನ್ಸಿಂಗ್ ಇನ್ ಅ ಡಿಫ್ರೆಂಟ್ ಮ್ಯಾನರ್, ಇಸ್ಂಟ್ ಇಟ್? ಹಾಗಾಗಿ ಆ ಅರ್ಥದ ಹಿನ್ನೆಲೆಯಲ್ಲಿ ಸೊ ಈ 3 ವಲಯಗಳಾಗಿ ಮಾಡಿ. ಅಂದರೆ ಮೊಬೈಲ್ ಅಷ್ಟೇ ಅಲ್ಲ, ವೆನ್ ಯು ಆರ್ ಪ್ರೆಸೆಂಟಿಂಗ್ ಎ ಸಮಥಿಂಗ್ ಇನ್ ಫ್ರಂಟ್ ಆಫ್ ದ ಸ್ಟೂಡೆಂಟ್ಸ್, ಮೇ ಬಿ ಟಾಪಿಕ್ಸ್, ಮೇ ಬಿ ಕಾನ್ಸೆಪ್ಟ್ಸ್, ಮೇ ಬಿ ಸಮ್ ಅದರ್ ಇನ್ಫಾರ್ಮೇಷನ್ ಇನ್ ಫ್ರಂಟ್ ಆಫ್ ದ ಸ್ಟೂಡೆಂಟ್ಸ್, ದೇ ವಿಲ್ ಪರ್ಸೀವ್ ಇನ್ ಅ ಡಿಫ್ರೆಂಟ್ ವೇಸ್. ಆ ವೇಸನ್ನು ಏನು ಮಾಡಿದರು ಅವರು ವಲಯಗಳಾಗಿ ವಿಂಗಡಣೆ ಮಾಡಿದರೆ, ಪ್ರಮುಖವಾಗಿ ಹೌ ದ ಪೀಪಲ್, ಹೌ ದ ಸ್ಟೂಡೆಂಟ್ಸ್ ದೇ ಆರ್ ರಿಸೀವಿಂಗ್ ಇನ್ ಅ ಡಿಫ್ರೆಂಟ್ ವೇ ವೆನ್ ವಿ ಆರ್ ಪ್ರೆಸೆಂಟಿಂಗ್ ಎ content matter. Those ways are nothing but are called as domains of the classification of the objectives. ಅಂದರೆ ಯಾವುದೇ ವಿಷಯ ವಸ್ತುವನ್ನು ಒಬ್ಬ ವಿದ್ಯಾರ್ಥಿ ಅಥವಾ ವ್ಯಕ್ತಿಯ ಎದುರಿಗೆ ನೀವು ಪ್ರಸ್ತುತಪಡಿಸಿದಾಗ ಆ ವಿದ್ಯಾರ್ಥಿ 3 ರೀತಿಗಳಲ್ಲಿ ಅದನ್ನು ಗ್ರಹಿಕೆ ಮಾಡ್ಕೊಳ್ಬೋದು ಅಥವಾ ಅದನ್ನು ಪರ್ಸೀವ್ ಮಾಡ್ಬೋದು ಅನ್ನುವಂಥದ್ದು, ಸೆನ್ಸ್ ಮಾಡ್ಬೋದು ಅಂತಕ್ಕಂಥದ್ದು. ಆ 3 ರೀತಿಯಲ್ಲಿ ಮಾಡೋದ್ರಿಂದ ಅದನ್ನು 3 ವಲಯಗಳಾಗಿ ವಿಂಗಡಿಸಿದ್ದಾರೆ. ಇನ್ನು ನಾನು ಹೇಳಿದಾಗೆ ಕೆಲವರು ಮೊಬೈಲೇ ಅಂತ ಉದಾಹರಣೆ ಕೊಟ್ಟರೆ, ಮೊಬೈಲಿನ ಭೌತಿಕ ಅಂಶಗಳ ಬಗ್ಗೆ ಒಬ್ಬರು, ಮೊಬೈಲ್ ನಿಮ್ಮ ಟಾಪಿಕ್ ಇದೆ, ಟೀಚಿಂಗ್ ಟಾಪಿಕ್ ಅಂದ್ಕೊಳ್ರಿ, ಮೊಬೈಲನ್ನು ನಾನು ಹೇಳ್ತಾ ಇದ್ದೀನಿ ಅಂದಾಗ ಮೊಬೈಲಲ್ಲಿ ಕೆಲವರಿಗೆ ಹಿಟ್ಟ ತಕ್ಷಣ ಇದು ನೋಡಪ್ಪ ಮೊಬೈಲ್ ಈ ರೀತಿ ಇದೆ ಅಂತ ಎಕ್ಸ್ಪ್ಲೇನ್ ಮಾಡಿದ ತಕ್ಷಣ ಕೆಲವರು ಮೊಬೈಲ್ನ ಭೌತಿಕ ಅಂಶಗಳ ಬಗ್ಗೆ ಅಷ್ಟೇ ನೋಡ್ತಾ ಹೋಗ್ತಾರೆ, ಅಪ್ರಿಷಿಯೇಟ್ ಮಾಡ್ತಾರೆ, ವಾವ್ ಎಷ್ಟು ಚೆನ್ನಾಗಿದೆ ಕಲರು. ಇನ್ನು ಕೆಲವರು ಮೊಬೈಲನ್ನು ಆಪ್ರೇಟ್ ಮಾಡಿ ನೋಡಲಿಕ್ಕೆ, ಕೈಯಲ್ಲಿ ಕೊಟ್ಟಾಗ ಅದನ್ನು ಹಿಡಿದು ಅದೇನೇನಿದೆ ಅನ್ನೋ. ಇನ್ನು ಕೆಲವರು ಇದರೊಳಗಡೆ ಏನೇನಿದೆ, ಏನಕ್ಕೆ ಬಳಕೆ ಮಾಡ್ಬೋದು, ಈ ರೀತಿ ಭಿನ್ನವಾಗಿ ಅದನ್ನು ಅರ್ಥೈಸ್ಕೊಳ್ಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಈ ವೇಸ್ ಏನಿದೆ, ಈ ರೀತಿ ನೋಡ್ತಕ್ಕಂಥ ದೃಷ್ಟಿಕೋನ, ಅದನ್ನು ಪಡ್ಕೊಳ್ತಕ್ಕಂಥ, ರಿಸೀವ್ ಮಾಡ್ಕೊಳ್ತಕ್ಕಂಥ ದೃಷ್ಟಿಕೋನದ ಆಧಾರದ ಮೇಲೆ ಈ ಟ್ಯಾಕ್ಸಾನಮಿ ಆಫ್ ಆಬ್ಜೆಕ್ಟಿವ್ಸನ್ನು 3 ವಲಯಗಳಾಗಿ ವಿಂಗಡಿಸಲಾಗಿದೆ. ಆ 3 ವಲಯಗಳೇ ಕಾಗ್ನಿಟಿವ್ ಡೊಮೈನ್, ಅಫೆಕ್ಟಿವ್ ಡೊಮೈನ್ ಆ್ಯಂಡ್ ಸೈಕೋಮೋಟರ್ ಡೊಮೈನ್. ಅಂದರೆ ಒಬ್ಬ ವಿದ್ಯಾರ್ಥಿಯ ಮುಂದೆ ವಿಷಯ ವಸ್ತುವನ್ನು ಪ್ರಸ್ತುತಪಡಿಸಿದಾಗ ಅವನು ಯಾವ ರೀತಿ ಅದನ್ನು ರಿಸೀವ್ ಮಾಡ್ತಾಳೆ ಅನ್ನೋದರ ಆಧಾರದ ಮೇಲೆ ವಿ ಆರ್ ಹ್ಯಾವಿಂಗ್ 3 ಟೈಪ್ಸ್ ಆಫ್ ಡೊಮೈನ್ಸ್ ಅಥವಾ 3 ವಲಯಗಳನ್ನಾಗಿ ನೋಡ್ತೇವೆ ನಾವು. ಅದರಲ್ಲಿ ಕಾಗ್ನಿಟಿವ್ ಡೊಮೈನ್ ಅಂದರೆ ಜ್ಞಾನಾತ್ಮಕ ವಲಯ, 2ನೇದು ಅಫೆಕ್ಟಿವ್ ಡೊಮೈನ್ ಭಾವನಾತ್ಮಕ ವಲಯ, 3ನೇದು ಸೈಕೋಮೋಟರ್ ಡೊಮೈನ್. ಅಂದರೆ ಸೈಕೋಮೋಟರ್ ಡೊಮೈನ್ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಕರಿಬೋದಾಗಿರ್ತಕ್ಕಂಥದ್ದು, ಮನೋಜನ್ಯ ವಲಯ ಅಂತ ಹೇಳಿ ಕರಿತೀವಿ, ಸೈಕೋಮೋಟರ್ ಡೊಮೈನ್. Professor Benjamin S. Bloom and his associate, University of Chicago, developed and classified the domains of educational objectives. ಈ ವರ್ಗೀಕರಣ ಬ್ಲೂಮ್ಸ್ ಟ್ಯಾಕ್ಸಾನಮಿ ಆಫ್ ಆಬ್ಜೆಕ್ಟಿವ್ಸ್ ಅನ್ನು ಕೊಟ್ಟಿರ್ತಕ್ಕಂಥವರು ಪ್ರೊಫೆಸರ್ ಬೆಂಜಮಿನ್ ಎಸ್ ಬ್ಲೂಮ್ ಆ್ಯಂಡ್ ಹಿಸ್ ಅಸೋಸಿಯೇಟ್ಸ್. ಸಾಕಷ್ಟು ಜನ ಇದ್ದಾರೆ, ಕೋ-ಆಥರ್ಸ್ ಇದ್ದಾರೆ ಈ ಒಂದು ಲಿಟ್ರೇಚರಿಗೆ, ಸಂಶೋಧನೆಗೆ ಸಹಾಯ ಮಾಡಿರ್ತಕ್ಕಂಥವ್ರು. ಆದರೂ ಕೂಡ ನಾನು ಹೇಳಿದಾಗೆ ಅವರೇ ಪ್ರಮುಖರಾಗಿರೋದ್ರಿಂದ ಅವರಿಗೆ ಆ ಒಂದು ವರ್ಗೀಕರಣಕ್ಕೆ ಅವ್ರದ್ದೇ ಹೆಸರನ್ನು ಕೊಡಲಾಗಿದೆ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ರಿವೈಸ್ಡ್ ಹೇಳುವಾಗ ಇದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತೇನೆ.
Bloom in the year 1956 presented his taxonomy related to the cognitive domain, giving emphasis to the hierarchy of cognitive process in attaining the ನಾಲೆಡ್ಜ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಥಿಂಕಿಂಗ್. ಅಂದರೆ ಬ್ಲೂಮ್ರವರು ಹೆಚ್ಚು ನಮಗೆ ಕಾಗ್ನೇಟಿವ್ ಡೊಮೈನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಉದ್ದೇಶಗಳ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂಥ ವರ್ಗೀಕರಣವನ್ನು ಕೊಟ್ಟಿರ್ತಕ್ಕಂಥವ್ರು. ಅದು ಯಾವ ರೀತಿ ಭೌತಿಕ ಪ್ರಕ್ರಿಯೆಯಲ್ಲಿ ವಿದ್ಯಾರ್ಥಿ ಉದ್ದೇಶಗಳ ಅಂದರೆ ಕಲಿಕೆ ಆಗ್ತದೆ ಅನ್ನೋದನ್ನು ಉದ್ದೇಶಗಳಾಗಿ ವಿಂಗಡಣೆ ಮಾಡಿ ಕೊಟ್ಟಿರ್ತಕ್ಕಂಥ ಅಂಶ. ನಂತರ ಅಫೆಕ್ಟಿವ್ ಡೊಮೈನ್ ಅಂದರೆ ಭಾವನಾತ್ಮಕ ವಲಯಕ್ಕೆ ಪೂರಕವಾಗಿ ಕ್ರಾಥ್ವಾಲ್ ಅಂತಕ್ಕಂಥವ್ರು ಅವರು ಕೂಡ ಈ ಕಾಗ್ನೇಟಿವ್ ಡೊಮೈನನ್ನು ತಯಾರು ಮಾಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಅದಕ್ಕೆ ಸಂಶೋಧನೆಗೆ ಕೈ ಜೋಡಿಸಿರ್ತಕ್ಕಂಥವ್ರು. ತದನಂತರ ಇನ್ ದ ಇಯರ್ 1964 ಇಂಟ್ರಡ್ಯೂಸ್ಡ್ ಅಫೆಕ್ಟಿವ್ ಡೊಮೈನ್ ಅಂದರೆ ಭಾವನಾತ್ಮಕ ವಲಯಕ್ಕೆ ಪೂರಕವಾಗಿರ್ತಕ್ಕಂಥ ಉದ್ದೇಶಗಳ ವರ್ಗೀಕರಣವನ್ನು ಕೊಟ್ಟಿರ್ತಕ್ಕಂಥವ್ರು ಕ್ರಾಥ್ವಾಲ್. ತದನಂತರ ಇನ್ ದ ಇಯರ್ 1966 ಸಿಂಪ್ಸನ್ ಡೆವಲಪ್ಡ್ ಸೈಕೋಮೋಟರ್ ಡೊಮೈನ್. ಭಾವನಾತ್ಮಕ ವಲಯಕ್ಕೆ ಪೂರಕವಾಗಿರ್ತಕ್ಕಂಥ ಉದ್ದೇಶಗಳನ್ನು ಸಿಂಪ್ಸನ್ರವರು 1966ರಲ್ಲಿ ಅದರ ವರ್ಗೀಕರಣವನ್ನು ಕೊಡ್ತಾರೆ. ಈ ಮೂರು ವಲಯಗಳನ್ನು ಸೇರಿ ನಾವು ಬ್ಲೂಮ್ಸ್ ಟ್ಯಾಕ್ಸಾನಮಿ ಆಫ್ ಆಬ್ಜೆಕ್ಟಿವ್ಸ್ ಅಂತ ಹೇಳಿ ಕರಿತೀವಿ. ಆದರೆ ಪ್ರತಿಯೊಂದು ವಲಯಗಳನ್ನು ಕೊಟ್ಟಿರ್ತಕ್ಕಂಥ ಪ್ರಮುಖರಲ್ಲಿ ಬ್ಲೂಮ್, ಕ್ರಾಥ್ವಾಲ್ ಮತ್ತು ಸಿಂಪ್ಸನ್ಸ್. ಅದ್ರ ಜೊತೆಗೆ ಕೆಲವರು ಕೂಡ ಅದಕ್ಕೆ ಸಹಾಯವನ್ನು ಮಾಡಿರ್ತಕ್ಕಂಥ. They described the hierarchical development of the three domains of the learner through instruction. This classification objectives is known as Bloom's taxonomy of educational objectives. ಅಂದರೆ ಈ ಎಲ್ಲವುಗಳನ್ನು ಮೂರು ವಲಯಗಳಾಗಿ ಉದ್ದೇಶಗಳನ್ನು ವಿಂಗಡಣೆ ಮಾಡಿ ಅವುಗಳನ್ನು ಶ್ರೇಣೀಕೃತ ಒಂದು ಕ್ರಮಬದ್ಧವಾಗಿ ಶ್ರೇಣೀಕೃತ ಕ್ರಮಬದ್ಧತೆಯಲ್ಲಿ ಎಲ್ಲ ಉದ್ದೇಶಗಳನ್ನು ಜೋಡಣೆ ಮಾಡಿ ಕೊಟ್ಟಿರ್ತಕ್ಕಂಥದ್ದು. ಇದರ ಸಂಪೂರ್ಣವಾಗಿರ್ತಕ್ಕಂಥ ವರ್ಗೀಕರಣವನ್ನು ನಾವು ಬ್ಲೂಮ್ಸ್ ಟ್ಯಾಕ್ಸಾನಮಿ ಆಫ್ ಎಜುಕೇಷನಲ್ ಆಬ್ಜೆಕ್ಟಿವ್ಸ್ ಅಂತ ಹೇಳಿ ಕರಿತೀವಿ. ಬ್ಲೂಮ್ರವರ ಶೈಕ್ಷಣಿಕ ಉದ್ದೇಶಗಳ ವರ್ಗೀಕರಣ. ಇದರ ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿಯನ್ನು ಪ್ರತಿಯೊಂದು ವಲಯದಲ್ಲಿ ನೋಡ್ತಾ ಹೋಗೋಣ. ಮೊದಲನೇದು ಕಾಗ್ನೇಟಿವ್ ಡೊಮೈನ್ ಬೈ ಬ್ಲೂಮ್ ಇನ್ ದ ಇಯರ್ 1956. ಜ್ಞಾನಾತ್ಮಕ ವಲಯ ಅಥವಾ ಜ್ಞಾನ ವಲಯ ಅಂತ ಹೇಳಿ ಕರಿತೀವಿ ನಾವು ಕಾಗ್ನೇಟಿವ್ ಡೊಮೈನ್ ಅಂತ. ಸೊ ಇನ್ನು ಉಳಿದಿರ್ತಕ್ಕಂಥ ಭಾವನಾತ್ಮಕ ವಲಯ ಮತ್ತು ಮನೋಜನ್ಯ ವಲಯದನ್ನು ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ದ ಫಸ್ಟ್ ಲೆಟ್ಸ್ ನೋ ಅಬೌಟ್ ಕಾಗ್ನೇಟಿವ್ ಡೊಮೈನ್ ಆಬ್ಜೆಕ್ಟಿವ್ಸ್. Cognitive domain deals with the intellectual aspect of cognition. It concerned with sensation, perception and application of knowledge. The hierarchical development of cognitive domain is discussed below. ಇದು ಭೌತಿಕ ಒಂದು ಪ್ರಕ್ರಿಯೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಲಯ ಆಗಿದೆ. ಜ್ಞಾನವನ್ನು ಪಡ್ಕೊಳ್ತಕ್ಕಂಥದ್ದು, ಅದರ ಜ್ಞಾನವನ್ನು ಹೇಗೆ ಪಡ್ಕೊಂಡಿರ್ತಕ್ಕಂಥ ಜ್ಞಾನವನ್ನು ಬಳಕೆ ಮಾಡಿಕೊಳ್ಳುವಂಥ ಅಂಶಕ್ಕೆ ಸೀಮಿತವಾಗಿರ್ತಕ್ಕಂಥ ಉದ್ದೇಶಗಳು. ಇಟ್ ಇನ್ಕ್ಲೂಡ್ಸ್ ಆಬ್ಜೆಕ್ಟಿವ್ಸ್ ವಿಚ್ ಡೀಲ್ ವಿತ್ ದ ರೀಕಾಲ್ ಆರ್ recognition of knowledge and the development of the intellectual abilities and skills. So these under this domain the objectives actually deals with the recall and recognition. ಅಂದರೆ ಸ್ಮರಿಸ್ಕೊಳ್ಳುವಂಥದ್ದಕ್ಕೆ, ಗುರುತಿಸ್ಕೊಳ್ಳುವಂಥದ್ದಕ್ಕೆ, ಜ್ಞಾನವನ್ನು ಸ್ಮರಣೆ ಮಾಡುವಂಥದ್ದು, ಜ್ಞಾನವನ್ನು ಗುರುತಿಸೋದು ಅನ್ನುವಂಥದ್ದಕ್ಕೆ ಸೀಮಿತವಾಗಿರ್ತಕ್ಕಂಥದ್ದು. ಆ್ಯಂಡ್ ದ ಡೆವಲಪ್ಮೆಂಟ್ ಆಫ್ ಇಂಟೆಲೆಕ್ಚುಯಲ್ ಎಬಿಲಿಟೀಸ್ ಆ್ಯಂಡ್ ಸ್ಕಿಲ್ಸ್. ಹಾಗೂ ಕೂಡ ಪ್ರಮುಖವಾಗಿ ಭೌತಿಕ ಸಾಮರ್ಥ್ಯ ಮತ್ತು ಕೌಶಲ್ಯಗಳನ್ನು ಅಭಿವೃದ್ಧಿ ಆಗ್ತಕ್ಕಂಥ ಅಂಶಗಳಿಗೆ ಸೀಮಿತವಾಗಿರ್ತಕ್ಕಂಥದ್ದು ಅಂಥೇಳಿ. ದಿಸ್ ಡೊಮೈನ್ ಕನ್ಸಿಸ್ಟ್ ಆಫ್ 6 classes ಆಫ್ ಆಬ್ಜೆಕ್ಟಿವ್ಸ್ ಅರೇಂಜ್ಡ್ ಇನ್ ಎ ಹೈರಾರ್ಕಿಕಲ್ ಆರ್ಡರ್ ಇನ್ ದ ಇನ್ಕ್ರೀಸಿಂಗ್ ಲೆವೆಲ್ಸ್ ಆಫ್ ಡಿಫಿಕಲ್ಟಿ. ಅಂದರೆ ಈ ಜ್ಞಾನಾತ್ಮಕ ವಲಯದಲ್ಲಿ ಪ್ರಮುಖವಾಗಿ ಶೈಕ್ಷಣಿಕ ಉದ್ದೇಶಗಳನ್ನು 6 ವರ್ಗಗಳಲ್ಲಿ ಗುರುತಿಸಲಾಗಿದ್ದು, ಇವುಗಳನ್ನು ಸರಳ ವರ್ತನೆಯಿಂದ ಸಂಕೀರ್ಣ ವರ್ತನೆಯೆಡೆಗೆ ಮತ್ತು ಮೂರ್ತದಿಂದ ಅಮೂರ್ತದೆಡೆಗೆ ಸಾಗುವಂತೆ ಶ್ರೇಣೀಕೃತ ಕ್ರಮದಲ್ಲಿ ಜೋಡಿಸಲಾಗಿದೆ. ಸೊ ಅಂಡರ್ ದಿಸ್ ಡೊಮೈನ್ we are having 6 classes of objectives. They are all arranged in hierarchical order. That means very simple or concrete to the abstractness, or levels of difficulty increases from lower level to the higher level. So the first one, it is knowledge. Second one, it is comprehension, or we can say it is an understanding. And the third one, it is application. Fourth one, analysis. Fifth one, synthesis. And the sixth one, it is evaluation. ಮೊದಲನೇದು ಜ್ಞಾನ ಅಂಥೇಳಿ ಕರಿತೀವಿ. ಎರಡನೇದು ಗ್ರಹಿಕೆ ಅಥವಾ ತಿಳುವಳಿಕೆ.
ಮೂರನೇದು ಅನ್ವಯ, ನಾಲ್ಕನೇದು ವಿಶ್ಲೇಷಣೆ, ಐದನೇದು ಸಂಶ್ಲೇಷಣೆ, ಆರನೇದು ಮೌಲ್ಯಮಾಪನ. ದೀಸ್ ಆರ್ ದ 6 levels of objectives comes under the cognitive domain. So the first one, it is knowledge, and it is the basic level of the objective in the cognitive domain. And the first one, it is that refers to the acquisition of knowledge, is the lowest level in the cognitive domain. It includes the ability of students to recall and remember the information learned in the classrooms. Recall and recognitions are the specification of this instructional objectives. Examples of verb that relate to this function are define, recall, name, recognize, etc. ಅಂದರೆ ಜ್ಞಾನ ಅನ್ನೋವಂಥ ಮೊದಲನೇ ಹಂತದ ಒಂದು ಉದ್ದೇಶವಾಗಿದೆ ಜ್ಞಾನ ವಲಯದಲ್ಲಿ, ಮತ್ತು ಕೆಳ ಹಂತದ ಮತ್ತು ಮೂಲಭೂತವಾಗಿರ್ತಕ್ಕಂಥ ಅನ್ನೋವಂಥದ್ದು ಕೂಡ ಕರಿತೀವಿ. ಅಂದರೆ ಇದು ಕೆಳ ಹಂತದ ಒಂದು ಉದ್ದೇಶವಾಗಿದೆ ಜ್ಞಾನಾತ್ಮಕ ವಲಯದಲ್ಲಿ. ಇದರದ್ದು ಯಾವುದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಜ್ಞಾನವನ್ನು ಪಡ್ಕೊಳ್ಳೋ ಅಂಥ ಒಂದು ಅಂಶಕ್ಕೆ ಪೂರಕವಾಗಿರ್ತಕ್ಕಂಥದ್ದು ಅಂಥೇಳಿ ಕರಿತೀವಿ. ಏನು ವಿದ್ಯಾರ್ಥಿ ಕಲ್ತಿರ್ತಕ್ಕಂಥ ಒಂದು ಜ್ಞಾನವನ್ನು, ಮಾಹಿತಿಯನ್ನು ಅವನು ಸ್ಮರಿಸ್ಕೊಳ್ಳೋ ಅಂಥದ್ದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಂಶ ಅಂಥೇಳಿ ಅಥವಾ ಉದ್ದೇಶ ಅಂಥೇಳಿ ಕರಿತೀವಿ. ಇದರಲ್ಲಿ ನೀವು ವರ್ಬ್ಸ್ ಬಗ್ಗೆ ಕ್ರಿಯಾಪದ ಏನೇನು ಬಳಸ್ಬೋದು ಅನ್ನೋಂಥದ್ದನ್ನು ಮುಂದಿನ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಅದ್ರ ಬಗ್ಗೆ ತಿಳಿಸೋಣ. ಅದರಲ್ಲಿ ಪ್ರಮುಖವಾಗಿ ನಾವು ಹೇಳುವಂಥದ್ದು ವ್ಯಾಖ್ಯಾನ ಮಾಡ್ತಕ್ಕಂಥದ್ದು, ಸ್ಮರಿಸ್ತಕ್ಕಂಥದ್ದು, ಹೆಸರಿಸ್ತಕ್ಕಂಥದ್ದು, ಗುರುತಿಸ್ತಕ್ಕಂಥದ್ದು, ಪಟ್ಟಿ ಮಾಡ್ತಕ್ಕಂಥದ್ದು ಕೂಡ ಇಲ್ಲಿ ಬರ್ತದೆ. ಅಂದರೆ ನೀವು ಯಾವುದೇ ವಿಷಯವನ್ನು ಬೋಧನೆ ಮಾಡಿದಾಗ ಮೊದಲ ಉದ್ದೇಶನೇ ಇದಾಗಿರುತ್ತೆ ಅಂಥೇಳಿ, ಜ್ಞಾನವನ್ನು ಪಡ್ಕೊಳ್ಳೋದು, ಪಡೆದಿರ್ತಕ್ಕಂಥ ಜ್ಞಾನವನ್ನು ಸ್ಮರಣೆ ಮಾಡ್ಕೊಳ್ತಕ್ಕಂಥದ್ದು ವ್ಯಾಖ್ಯಾನ. ಉದಾಹರಣೆಗೆ ನೀವು ಯಾವುದೇ ಒಂದು ವಿಷಯವನ್ನು ಹೇಳ್ತೀರಾ, ಅಥವಾ ತತ್ವವನ್ನು ಹೇಳ್ಬೋದು, ಸಿದ್ಧಾಂತವನ್ನು ಹೇಳ್ಬೋದು, ವ್ಯಾಖ್ಯೆಗಳನ್ನು ಹೇಳ್ಬೋದು. ಸೊ ಅವಾಗೇನು ಉದ್ದೇಶ ಹಾಕ್ಕೊಳ್ತೀರಾ, ನೀವು ಯಾವುದೋ ಒಂದು ಪರಿಕಲ್ಪನೆಗೆ ಸಂಬಂಧಪಟ್ಟ ಹಾಗೆ ಅದರ ಡೆಫಿನೇಷನನ್ನು ಹೇಳ್ತೀರಾ. ಅವಾಗ ದ ಪ್ಯೂಪಿಲ್ ವಿಲ್ ಬಿ ಏಬಲ್ ಟು ಡಿಫೈನ್, ಅಂದರೆ ಅವನು ಸಮರ್ಥನಾಗ್ತಾನೆ ವ್ಯಾಖ್ಯಾನ ಮಾಡಲಿಕ್ಕೆ ನಿಮ್ಮ ಪಾಠ ಆದ ನಂತರ ಅನ್ನೋಂಥ ಉದ್ದೇಶವನ್ನು ಹಾಕ್ಕೊಳ್ಬೇಕಾಗತ್ತೆ. ಆ ಜ್ಞಾನ ಪಡೆಯೋದೇನಕ್ಕೆ, ಡಿಫೈನ್, ಆರ್ ಟು ರೀಕಾಲ್, ಆರ್ ಟು ನೇಮ್, ಆರ್ ಟು ರೆಕಗ್ನೈಸ್ ಅಂತ. ಯಾವುದೇ ವಿಷಯವನ್ನು ಪ್ರಸ್ತುತಪಡಿಸಿದ ತಕ್ಷಣ ಅವನು ಡಿಫೈನ್ ಮಾಡೋಂಗಿರಬೇಕು, ರೀಕಾಲ್ ಮಾಡ್ಕೊಳ್ಳೋಂಗಿರಬೇಕು, ಅದನ್ನು ಹೆಸರಿಸಂಗಿರಬೇಕು ಅಥವಾ ರೆಕಗ್ನೈಸ್ ಮಾಡೋಂಗಿರಬೇಕು ಅನ್ನೋವಂಥದ್ದಕ್ಕೆ ಈ ಉದ್ದೇಶವನ್ನು ಹಾಕ್ಕೊಳ್ಬೇಕಾಗತ್ತೆ. ಅದನ್ನೇ ನಾವು ಜ್ಞಾನ ಅಂಥೇಳಿ. ದ ಫಸ್ಟ್ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ ಅಂಡರ್ ದಿಸ್ ಡೊಮೈನ್ ದಟ್ ಈಸ್ ನಾಲೆಡ್ಜ್. ನಾವು ನಾಲೆಡ್ಜ್ ಪರ್ಪಸ್ಸಿಗೆ ಕೊಡ್ತಕ್ಕಂಥದ್ದು ಇನ್ಸ್ಟ್ರಕ್ಷನನ್ನು. ಹಾಗಾಗಿ ಇದು ಮೊದಲನೇ ಹಂತ ಅಂಥೇಳಿ ಕರಿತೀವಿ. ಆಫ್ಟರ್ getting a knowledge, the next hierarchical order comes, that is comprehension or understand objective. ಅಂದರೆ ಗ್ರಹಿಕೆ ಅಥವಾ ತಿಳುವಳಿಕೆ ಅಂಥೇಳಿ ಕರಿತೀವಿ. ನಾವು ಲ್ಯಾಂಗ್ವೇಜಸ್ಸಲ್ಲಿ ಟೀಚ್ ಮಾಡಬೇಕಾದ್ರೆ ಅದನ್ನು ಗ್ರಹಿಕೆ ಅಂಥೇಳಿ, ಕಾಂಪ್ರಹೆನ್ಷನ್ ಅಂತ ಹೇಳಿ ನಾವು ಬರ್ಕೊಳ್ಬೇಕಾಗತ್ತೆ. ಅಥವಾ ನೀವು ಕೋರ್ ಸಬ್ಜೆಕ್ಟ್ಸು, ಸೋಷಿಯಲ್ ಸ್ಟಡೀಸು, ಸೈನ್ಸು, ಮ್ಯಾಥಮೆಟಿಕ್ಸನ್ನು ನಾವು ಟೀಚ್ ಮಾಡಬೇಕಾದ್ರೆ ಅದನ್ನು ನಾವು ಅಂಡರ್ಸ್ಟ್ಯಾಂಡ್ ಅಂತ ಹೇಳಿ ಬರ್ಕೊಳ್ಬೇಕು. ಗ್ರಹಿಕೆ ಅಲ್ಲಿ ಕಾಂಪ್ರಹೆನ್ಷನ್, ದೇ ಹ್ಯಾವ್ ಟು ಕಾಂಪ್ರಹೆಂಡ್ ದ ಕಾನ್ಸೆಪ್ಟ್ಸ್ ಅಂತ ಹೇಳಿ ಕರಿತೀವಿ. ಅಂಡರ್ಸ್ಟ್ಯಾಂಡಿಂಗ್ ದ ಕಾನ್ಸೆಪ್ಟ್ಸ್ ಅಂತ ಕರಿತೀವಿ ಕೋರ್ ಸಬ್ಜೆಕ್ಟ್ಸ್ ಅಲ್ಲಾದರೆ. ದ್ಯಾಟ್ ಮೀನ್ಸ್ ದ ಎಬಿಲಿಟಿ ಟು ಗ್ರಾಸ್ಪ್ ಆರ್ ಕನ್ಸ್ಟ್ರಕ್ಟ್ ಮೀನಿಂಗ್ ಫ್ರಮ್ ಮೆಟೀರಿಯಲ್. ಇಟ್ ಈಸ್ ದ ಸೆಕೆಂಡ್ ಲೆವೆಲ್ ಆಫ್ ಕಾಗ್ನಿಟಿವ್ ಡೊಮೈನ್. It is the meaningful recall and recognition of the learned content. So after recalling the content, recalling the information, the student has to understand and they have to perceive the knowledge actually. ಯಾವ ರೀತಿ ಗ್ರಹಿಕೆ ಮಾಡಿಕೊಳ್ತಾರೆ ಅನ್ನೋಂಥದ್ದಕ್ಕೆ ಪೂರಕವಾಗಿರ್ತಕ್ಕಂಥ ಎರಡನೇ ಹಂತದ ಉದ್ದೇಶ. ನಂತರ here the learner could understand and explain what he learned in the classroom as his own language. Identifying relations, classification of objects, explanations, comparisons, translation, etc. are the specification of this ಲೆವೆಲ್ ಅಂತ ಹೇಳಿ ಕರಿತೀವಿ. ಗ್ರಹಿಸ್ಕೊಂಡಿರ್ತಕ್ಕಂಥ ವಿಷಯ ವಸ್ತುವನ್ನು ಅವನು ಸ್ವತಃ ತನ್ನದೇ ಆದ ಭಾಷೆಯಲ್ಲಿ, ತನ್ನದೇ ಶೈಲಿನಲ್ಲಿ ಅವನು ಅದನ್ನು ವಿವರಣೆ ಮಾಡಬೇಕು, ವರ್ಗೀಕರಣ ಮಾಡಬೇಕು, ಅದರ ಹೋಲಿಕೆಯನ್ನು ಮಾಡಬೇಕು. ಈ ರೀತಿ ಇವೆಲ್ಲವುಗಳು ಕೂಡ ಇದರಲ್ಲಿ ಬರೆದಿರ್ತಕ್ಕಂಥ ನಿರ್ದಿಷ್ಟತೆಗಳು ಅಂಥೇಳಿ ಕರಿತೀವಿ ನಾವು. ಸೊ ಇವುಗಳನ್ನು ಎರಡನೇ ಹಂತದ ಉದ್ದೇಶ ಅಂಥೇಳಿ ಕರಿತೀವಿ. ನೆಕ್ಸ್ಟ್ ಒನ್ ಇಟ್ ಈಸ್ ಕಮ್ಸ್ ಅಪ್ಲಿಕೇಶನ್, ಅಂದರೆ ಅನ್ವಯ. ಸೊ ಆಫ್ಟರ್ ಪರ್ಸೀವಿಂಗ್, ಆಫ್ಟರ್ ರೀಕಾಲಿಂಗ್, ಆಫ್ಟರ್ ಅಂಡರ್ಸ್ಟ್ಯಾಂಡಿಂಗ್ ದ ಕಾನ್ಸೆಪ್ಟ್ಸ್,
and information they have to apply in new circumstances. That is nothing but application. In the third level, the learners are able to apply or use the knowledge which is acquired and comprehended during the first two levels. It is the ability to apply the acquired knowledge through instruction in real life situation, establishing new relationship, formulating hypothesis, predictions are the some specification of this level. ಅನ್ವಯ ಅನ್ನುವಂಥದ್ದು ಕಲ್ತಿರ್ತಕ್ಕಂಥ ವಿಷಯವನ್ನು ಸ್ಮರಿಸ್ಕೊಂಡ ನಂತರ, ಅವನು ಅರ್ಥೈಸ್ಕೊಂಡ ನಂತರ, ಗ್ರಹಿಸ್ಕೊಂಡ ನಂತರ ಅವನು ಬೇರೆ ಸಂದರ್ಭಗಳಲ್ಲಿ ಆ ಕಲ್ತಿರ್ತಕ್ಕಂಥ ಎಲ್ಲ ಮಾಹಿತಿ ಅಥವಾ ಪರಿಕಲ್ಪನೆಗಳನ್ನು ಅಳವಡಿಕೆ ಮಾಡ್ಕೊಳ್ತಕ್ಕಂಥದ್ದು ಅನ್ನೋದೇ ಅನ್ವಯ ಉದ್ದೇಶವಾಗಿದೆ. ಏನು ಬರುತ್ತೆ ಇದರಲ್ಲಿ ಅನ್ನುವಂಥದ್ದು ಪ್ರಮುಖವಾಗಿ ಇದರಲ್ಲಿ ಸೊ ಯಾವುದೇ ಒಂದು ಊಹಾಕಲ್ಪನೆಗಳನ್ನು ಮಾಡ್ಕೊಳ್ಬೋದು ಅನ್ನುವಂಥದ್ದು ನಿರ್ದಿಷ್ಟತೆ, ಪ್ರಿಡಿಕ್ಷನ್ಸನ್ನು ಮಾಡೋವಂಥದ್ದು, ಈ ರೀತಿ ಆಗಬಹುದು ಅನ್ನುವಂಥದ್ದಕ್ಕೆ, ರಿಲೇಷನ್ಶಿಪ್ಪು ಸಂಬಂಧಗಳನ್ನು ಎಸ್ಟ್ಯಾಬ್ಲಿಷ್ ಮಾಡುವಂಥದ್ದು ಅಥವಾ ಹೊಸ ಸಂದರ್ಭಗಳಿಗೆ ಅವುಗಳನ್ನು ಹೋಲಿಕೆ ಮಾಡ್ಕೊಳ್ತಕ್ಕಂಥದ್ದು, ಲೆಕ್ಕಗಳನ್ನು ಬಿಡಿಸ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಅಪ್ಲಿಕೇಶನ್ ಅಂಡರಲ್ಲಿ ಬರ್ತಕ್ಕಂಥ ನಿರ್ದಿಷ್ಟತೆಗಳು ಅಂತೇಳಿ ಕರಿತೀವಿ. ದ ಎಬಿಲಿಟಿ ಟು ಯೂಸ್ ಲರ್ನ್ಡ್ ಮೆಟೀರಿಯಲ್ ಆರ್ ಟು ಇಂಪ್ಲಿಮೆಂಟ್ ಮೆಟೀರಿಯಲ್ ಇನ್ ಎ ನ್ಯೂ ಆ್ಯಂಡ್ ಕಾಂಕ್ರೀಟ್ ಸಿಚುಯೇಷನ್ಸ್. ಇದರಲ್ಲಿ ಬರ್ಬೋದಾಗಿರ್ತಕ್ಕಂಥ ಕ್ರಿಯಾಪದಗಳು ಕೆಲವುಗಳು: ಅಪ್ಲೈ, ಯೂಸಸ್, ರೀಸ್ಟ್ರಕ್ಚರ್, ವೆರಿಫೈ, ಕ್ಯಾಲ್ಕುಲೇಟ್, ಸಾಲ್ವ್, ಲಿಸ್ಟ್ ಔಟ್ ಅಂತ ಕರಿತೀವಿ. ಅಂದರೆ ನಿರ್ದಿಷ್ಟ ಪದಗಳು, ಕ್ರಿಯಾಪದ ಏನು ಬಳಸ್ಬೋದು ಅಂದರೆ ಅಪ್ಲೈ ಅಂದರೆ ಅನ್ವಯಿಸುವಿಕೆ, ಉಪಯೋಗಗಳನ್ನು ತಿಳಿಸು, ವಿವರಿಸು, ರೀಸ್ಟ್ರಕ್ಚರ್ ಪುನರ್ರಚನೆ, ವೆರಿಫೈ ತಾಳೆ ನೋಡುವುದು, ಕ್ಯಾಲ್ಕುಲೇಟ್ ಲೆಕ್ಕಾಚಾರ ಮಾಡು, ಸಾಲ್ವ್ ಬಿಡಿಸು, ಲಿಸ್ಟ್ ಔಟ್ ಪಟ್ಟಿಯನ್ನು ಮಾಡು ಅನ್ನುವಂಥದ್ದಕ್ಕೆ ಅರ್ಥವನ್ನು ಕೊಡ್ತಕ್ಕಂಥದ್ದು ಅಂತ ಹೇಳಿ ಕರಿತೀವಿ. ಅಪ್ಲೈ ಯಾವುದೋ ಹೇಳ್ತೀರಾ ನೀವು, ಹೊಸ ಸನ್ನಿವೇಶಕ್ಕೆ ಬಳಕೆ ಮಾಡ್ಕೊಳ್ಬೋದು ಅನ್ನುವಂಥದ್ದು. ಜೀರ್ಣಾಂಗ ವ್ಯವಸ್ಥೆಯ ಬಗ್ಗೆ ಹೇಳ್ತೀರಾ, ಜೀರ್ಣಾಂಗ ವ್ಯವಸ್ಥೆಗೆ ಪೂರಕವಾಗಿರ್ತಕ್ಕಂಥದ್ದು, ಹೇಗೆ ಜೀರ್ಣಾಂಗ ವ್ಯವಸ್ಥೆ ನಡೀತಿದೆ ಇದು ಕಾನ್ಸೆಪ್ಟ್ ಆಗಿರುತ್ತೆ. ಅವನ ಜೀವನದಲ್ಲಿ ಅದರಲ್ಲಿ ನ್ಯೂಟ್ರಿಯೆಂಟ್ಸ್ ಅಥವಾ ಬ್ಯಾಲೆನ್ಸ್ ಡಯಟ್ ಬಗ್ಗೆ ಪಾಠ ಮಾಡ್ತೀರಾ ನೀವು ಅಂದ್ಕೊಳ್ಳಿ. ಏನು ಹಂಗಂದ್ರೆ ಅಂತ ಹೇಳಿ, ಹೌದಾ, ಸಮತೋಲನ ಆಹಾರದ ಪದ್ಧತಿ ಬಗ್ಗೆ ಅಥವಾ ಆಹಾರ ಅಂದರೆ ಏನು ಅಂತ ಆ ವಿಷಯವನ್ನು ಹೇಳ್ತೀರಾ, ಅರ್ಥೈಸ್ಕೊಳ್ತಾನೆ. ತದನಂತರ ತನ್ನ ಜೀವನಕ್ಕೆ ಅವನು ಅದನ್ನು ಅಳವಡಿಸ್ಕೊಂಡ್ರೆ ದಟ್ ಈಸ್ ನಥಿಂಗ್ ಬಟ್ ದ ಹೈಯರ್ ಆರ್ಡರ್ ಆಫ್ ಆಬ್ಜೆಕ್ಟಿವ್, ದಟ್ ಈಸ್ ಅಪ್ಲಿಕೇಶನ್. ಹೊಸ ಸನ್ನಿವೇಶ ಅವನಿಗೆ ಅದನ್ನು ಬಳಕೆ ಮಾಡ್ಕೊಳ್ತಕ್ಕಂಥದ್ದು ಅಥವಾ ಬೇರೆಯವರಿಗೆ ಹೇಳೋದು, ಹೊಸ ಸಂದರ್ಭದಲ್ಲಿ ಅದನ್ನು ವಿವರಣೆ ಕೊಟ್ಟು ಈ ರೀತಿಯಲ್ಲ ಈ ರೀತಿ ಆಗುತ್ತೆ ಅಂತ ಅದನ್ನು ವಿವರಣೆ ಮಾಡಿದರೆ ಅದನ್ನೇ ರೀಸ್ಟ್ರಕ್ಚರ್ ಅಂತ ಕರಿತೀವಿ. ಅದನ್ನು ಅಪ್ಲಿಕೇಶನ್ ಅಂತ ಹೇಳ್ಬೋದು. ನೆಕ್ಸ್ಟ್ ಹೈಯರ್ ಆರ್ಡರ್ ಆಬ್ಜೆಕ್ಟಿವ್ ನಂತರ ಬರ್ತಕ್ಕಂಥದ್ದು ಯಾವುದು ಅಂದರೆ ಅನಾಲಿಸಿಸ್ ಅಂದರೆ ವಿಶ್ಲೇಷಣೆ. ಅನಾಲಿಸಿಸ್ ಈಸ್ ದ ಮೀನಿಂಗ್ಫುಲ್ ಬ್ರೇಕ್ ಡೌನ್ ಆಫ್ ದ ಮೆಟೀರಿಯಲ್ಸ್ ಇಂಟು ಇಟ್ಸ್ ವೇರಿಯಸ್ ಕಾಂಪೊನೆಂಟ್ಸ್ ಆ್ಯಂಡ್ ಟು ಐಡೆಂಟಿಫೈ ದ ಇಂಟರ್ ರಿಲೇಷನ್ಶಿಪ್ ಬಿಟ್ವೀನ್ ದ ಎಲಿಮೆಂಟ್ಸ್ ಆ್ಯಂಡ್ ಫೈಂಡ್ ಔಟ್ ಹೌ ದೇ ಆರ್ ಆರ್ಗನೈಸ್ಡ್ ಆ್ಯಂಡ್ ರಿಲೇಟೆಡ್. ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅಪ್ಲಿಕೇಶನಿನ ನಂತರ ಬರ್ತಕ್ಕಂಥ ತುಂಬ ಕಾಂಪ್ಲೆಕ್ಸ್ ಆಗಿರ್ತಕ್ಕಂಥ ಉದ್ದೇಶ ಅಂದ್ರೇ ವಿಶ್ಲೇಷಣೆ. ವಿಶ್ಲೇಷಣೆ ಅಂತಂದ್ರೆ ಏನು? ಬಿಡಿ ಭಾಗ ಮಾಡೋದು. ನಾಟ್ ಜಸ್ಟ್ ಸಿಂಪ್ಲಿ ಬ್ರೇಕ್ ಡೌನಿಂಗ್ ದ ಪಾರ್ಟ್ಸ್ ಆಫ್ ಎನಿ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಆರ್ ಎ ಆಬ್ಜೆಕ್ಟ್ ಎಕ್ಸೆಟ್ರಾ. ಇಟ್ಸ್ ನಾಟ್ ಲೈಕ್ ದಟ್. It's not just breaking down into its elements or its parts. Analysis is the meaningful breakdown of the materials. It's very important. ಅರ್ಥಪೂರ್ಣವಾಗಿರ್ತಕ್ಕಂಥ ಬಿಡಿ ಭಾಗಗಳನ್ನಾಗಿ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಇಂಟು ಇಟ್ಸ್ ವೇರಿಯಸ್ ಕಾಂಪೊನೆಂಟ್ಸ್ ಆ್ಯಂಡ್ ಟು ಐಡೆಂಟಿಫೈ ದ ಇಂಟರ್ ರಿಲೇಷನ್ಶಿಪ್ ಬಿಟ್ವೀನ್ ದ ಎಲಿಮೆಂಟ್ಸ್ ಆ್ಯಂಡ್ ಫೈಂಡ್ ಔಟ್ ಹೌ ದೇ ಆರ್ ಆರ್ಗನೈಸ್ಡ್ ಆ್ಯಂಡ್ ರಿಲೇಟೆಡ್. ಇದನ್ನು ನಾವು ಸಂಪೂರ್ಣವಾಗಿ ವಿಶ್ಲೇಷಣೆ ಅಂತ ಹೇಳಿ ಕರಿತೀವಿ. ಯಾವುದೇ ಪರಿಕಲ್ಪನೆ, ವಸ್ತು ಅಥವಾ ಸಂದರ್ಭ, ಸನ್ನಿವೇಶವನ್ನು ಅದರ ಅರ್ಥಪೂರ್ಣವಾಗಿರೋ ರೀತಿ ಅವುಗಳನ್ನು ಬಿಡಿ ಭಾಗಗಳು ಅಥವಾ ಘಟಕಾಂಶಗಳನ್ನು ವಿಂಗಡಣೆ ಮಾಡಿ ಅಥವಾ ಗುರುತಿಸ್ಕೊಂಡು ಅವೆಲ್ಲ ಘಟಕಾಂಶಗಳು ಹೇಗೆ ಸಂಘಟನೆಯಾಗಿದೆ ಮತ್ತು ಅವುಗಳಲ್ಲಿ ಇರ್ತಕ್ಕಂಥ ಒಂದು ಪೂರಕವಾಗಿರ್ತಕ್ಕಂಥ ಅಂಶಗಳೇನು ಅನ್ನೋಂಥದ್ದು ತಿಳಿಸ್ಕೊಡ್ಬೇಕಾಗಿರ್ತಕ್ಕಂಥದ್ದನ್ನು ವಿಶ್ಲೇಷಣೆ ಅಂತ ಹೇಳಿ ಕರಿತೀವಿ. ಇದರಲ್ಲಿ ಬರ್ಬೋದಾಗಿರ್ತಕ್ಕಂಥ ಸ್ಪೆಸಿಫಿಕೇಷನ್ಸು ಏನು ನಿರ್ದಿಷ್ಟ ಅಂಶಗಳು ವಿಶ್ಲೇಷಣೆ ಮಾಡ್ತಾನೆ ಅಂತ. ಅನಾಲಿಸಿಸ್ ಆಫ್ ರಿಲೇಷನ್ಶಿಪ್, ಅನಾಲಿಸಿಸ್ ಆಫ್ ಆರ್ಗನೈಸೇಷನಲ್ ಪ್ರಿನ್ಸಿಪಲ್ಸ್, ಇವು ಹೈಯರ್ ಆರ್ಡರ್ ಆಬ್ಜೆಕ್ಟಿವ್ಸ್ ಅಂತ ಹೇಳಿ ಕರಿತೀವಿ ನಾವು ಪ್ರಮುಖವಾಗಿ. ಸೊ ಡಿಗ್ರಿ ಆನ್ವರ್ಡ್ಸ್ ಏನಿದೆ ಅಪ್ ಟು PUC ಲೆವೆಲ್ವರೆಗೂ ನಾವು ನೋಡ್ಬೋದಾಗಿರ್ತಕ್ಕಂಥದ್ದು ಅಪ್ಲಿಕೇಶನ್ಸ್. ಆಫ್ಟರ್ ದ್ಯಾಟ್ ಸೊ ವಿ ಆರ್ ಗೋಯಿಂಗ್ ಟು ಎಕ್ಸ್ಪೆಕ್ಟ್ ಫ್ರಮ್ ದ ಸ್ಟೂಡೆಂಟ್ಸ್ ವೆನ್ ವಿ ಆರ್ ಪ್ರೆಸೆಂಟಿಂಗ್ ದ ಕಂಟೆಂಟ್ ಮ್ಯಾಟರ್, those are analysis, synthesis and evaluation. So our evaluation must be based on these objectives. They are analysis, synthesis and evaluation.
ಸೊ ದ ನೆಕ್ಸ್ಟ್ ಒನ್ ಇಟ್ ಈಸ್ ಸಿಂಥಸಿಸ್, ವಿಶ್ಲೇಷಣೆ. ಆದ ನಂತರ ಬರುವಂಥದ್ದೇ ಸಂಶ್ಲೇಷಣೆ, ಅದರ ಆಪೋಸಿಟ್. ಅನಾಲಿಸಿಸ್, ಸಿಂಥಸಿಸ್ ಈಸ್ ಆಪೋಸಿಟ್ ಆಫ್ ಅನಾಲಿಸಿಸ್ ಅಂತ ಕರಿತೀವಿ. ಅಲ್ಲಿ ಏನು ಬಿಡಿ ಭಾಗ ಮಾಡ್ತೇವೋ ಇಲ್ಲಿ ಎಲ್ಲ ಒಟ್ಟುಗೂಡಿಸೋದು ಅಥವಾ ಸಂಘಟನೆ ಮಾಡ್ತಕ್ಕಂಥದ್ದು ಅಂತ ಹೇಳಿ ಕರಿತೀವಿ. ಸಿಂಥಸಿಸ್ ಈಸ್ ದ ಮೆಂಟಲ್ ಎಬಿಲಿಟಿ ಆಫ್ ದ ಲರ್ನರ್ ಟು ಇಂಟಗ್ರೇಟ್ ದ ಅಕ್ವೈರ್ಡ್, ಕಾಂಪ್ರಹೆಂಡೆಡ್, ಅಪ್ಲೈಡ್ ಆ್ಯಂಡ್ ಅನಲೈಸ್ಡ್ ನಾಲೆಡ್ಜ್ ಇಂಟು ಎ ಕಾಂಪ್ರಹೆನ್ಸಿವ್ ಹೋಲ್ ಅನ್ನುವಂಥದ್ದು ಕರಿತೀವಿ. ಅಲ್ಲೇನೆಲ್ಲ ಅರ್ಥಪೂರ್ಣವಾಗಿರ್ತಕ್ಕಂಥ ಘಟಕಾಂಶಗಳಾಗಿ ವಿಂಗಡಣೆ ಮಾಡಿ ಗುರುತಿಸಿ ಅವಕ್ಕೆ ಪೂರಕವಾಗಿರ್ತಕ್ಕಂಥ ಸಂಬಂಧ ಏನು ಅನ್ನೋದನ್ನು ನೋಡಿದರೆ ಇದರಲ್ಲಿ ಅವೆಲ್ಲವುಗಳನ್ನು ಒಟ್ಟಿಗೆ ಸೇರಿಸ್ತಕ್ಕಂಥದ್ದು ಇಡಿಯಾಗಿ ಮಾಡ್ತದೆ. ಸಿಂಥಸಿಸ್ ಇಸ್ ದ ಮೆಂಟಲ್ ಎಬಿಲಿಟಿ ಆಫ್ ದ ಲರ್ನರ್ ಟು ಇಂಟಗ್ರೇಟ್ ದ ಅಕ್ವೈರ್ಡ್, ಕಾಂಪ್ರಹೆಂಡೆಡ್, ಅಪ್ಲೈಡ್ ಆ್ಯಂಡ್ ಅನಲೈಸ್ ನಾಲೆಡ್ಜ್ ಇಂಟು ಎ ಕಾಂಪ್ರಹೆನ್ಸಿವ್ ಹೋಲ್. ಅಂದರೆ ಮೇಲೆ ತಿಳಿಸಿರ್ತಕ್ಕಂಥ ಎಲ್ಲ ಉದ್ದೇಶಗಳನ್ನು ಅರ್ಥೈಸ್ಕೊಂಡ ಮೇಲೆ ಸಾಧಿಸಿದ ನಂತರ ಬರ್ಬೋದಾಗಿರ್ತಕ್ಕಂಥ ಉದ್ದೇಶ ಅಂದ್ರೇ ವಿಶ್ಲೇಷಣೆ. ನೋಡಿರಿ, ಪಡೆದಿರ್ತಕ್ಕಂಥ ಜ್ಞಾನ, ತದನಂತರ ಅರ್ಥೈಸ್ಕೊಂಡಿರ್ತಕ್ಕಂಥ ಜ್ಞಾನ, ಬಳಕೆ ಮಾಡಿಕೊಂಡಿರ್ತಕ್ಕಂಥ ಅಥವಾ ಅನ್ವಯಿಸಿರ್ತಕ್ಕಂಥ ಜ್ಞಾನ, ವಿಷಯ ಮತ್ತು ವಿಶ್ಲೇಷಣೆ ಮಾಡಿರ್ತಕ್ಕಂಥ ಜ್ಞಾನ ಅಥವಾ ವಿಷಯವನ್ನು ಪೂರ್ತಿಯಾಗಿ ಒಂದು ಸಮಗ್ರವಾಗಿ ಹಿಡಿಯಾಗಿ ನೋಡ್ತಕ್ಕಂಥ ಅಂಶವನ್ನು ನಾವು ವಿಶ್ಲೇಷಣಾ ಉದ್ದೇಶ ಅಂಥೇಳಿ ಸಂಶ್ಲೇಷಣಾ ಉದ್ದೇಶ ಅಂಥೇಳಿ ಕರಿತೀವಿ. ಇಟ್ ಇನ್ವಾಲ್ವ್ಸ್ ದ ಎಬಿಲಿಟಿ ಟು ಗಿವ್ ಎ ನ್ಯೂ ಶೇಪ್ ಆರ್ ಸ್ಟ್ರಕ್ಚರ್ ಟು ಸ್ಟೇಟ್ಮೆಂಟ್ಸ್ ಆರ್ ಪ್ರೊಸೀಜರ್ಸ್. ತುಂಬ ಕಾಂಪ್ಲೆಕ್ಸ್ ಆಗಿರ್ತಕ್ಕಂಥ ಉದ್ದೇಶ ಆಗಿರುತ್ತೆ. ಬಿಕಾಸ್ ಆಫ್ಟರ್ ಅಚೀವಿಂಗ್ ನಾಲೆಡ್ಜ್, ಅಂಡರ್ಸ್ಟ್ಯಾಂಡಿಂಗ್, ಅಪ್ಲಿಕೇಶನ್ ಆ್ಯಂಡ್ ಅನಾಲಿಸಿಸ್, ದ teacher focuses more on synthesis also. Again it involves the higher order intellectual process. ಅಂದರೆ ತುಂಬ ಉನ್ನತವಾಗಿರ್ತಕ್ಕಂಥ, ತುಂಬ ಸಂಕೀರ್ಣವಾಗಿರ್ತಕ್ಕಂಥ ಭೌತಿಕ ಪ್ರಕ್ರಿಯೆಯನ್ನು ಒಳಗೊಂಡಿರ್ತಕ್ಕಂಥ ಉದ್ದೇಶ ಅಂದರೆ ಸಿಂಥಸಿಸ್ ಅಂತ ಹೇಳಿ ಕರಿಬೋದು. ಸೊ ದ ವರ್ಬ್ಸ್ ಕನ್ಕ್ಲೂಡ್, ಆರ್ಗನೈಸ್, ಸಮ್ಮರೈಸ್, ಜನರಲೈಸ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಉಪಸಂಹಾರವನ್ನು ಮಾಡ್ತಕ್ಕಂಥದ್ದು, ಸಂಘಟನೆ, ಅದಕ್ಕೆ ಸಾರಾಂಶವನ್ನು ಬರೀತಕ್ಕಂಥದ್ದು ಅಥವಾ ಸಾಮಾನ್ಯೀಕರಣವನ್ನು ಒದಗಿಸ್ಕೊಡ್ತಕ್ಕಂಥ ಇವು ನಿರ್ದಿಷ್ಟಗಳು ಈ ಒಂದು ಉದ್ದೇಶದ ಅಡಿಯಲ್ಲಿ ನಾವು ನೋಡ್ಬೋದು. ಕೊನೆಯದು ದ ಲಾಸ್ಟ್ ಇನ್ ದಿಸ್ ಹೈರಾರ್ಕಿಕಲ್ ಆರ್ಡರ್ ಆಫ್ ಕಾಗ್ನಿಟಿವ್ ಡೊಮೈನ್, ದ ಆಬ್ಜೆಕ್ಟಿವ್ ಈಸ್ ದ್ಯಾಟ್ ಎವ್ಯಾಲ್ಯೂಯೇಷನ್, ಅಂದರೆ ಮೌಲ್ಯಮಾಪನ. ಕೊನೆಯ ಹಂತ, ಹೈಯೆಸ್ಟ್ ಲೆವೆಲ್ ಅಂತಲೂ ಕೂಡ ನಾವು ಇದನ್ನು ಕರಿತೀವಿ. ಮೌಲ್ಯಮಾಪನ ಈ ಒಂದು ಜ್ಞಾನಾತ್ಮಕ ವಲಯದ ಅಡಿಯಲ್ಲಿ ಬರ್ಬೋದಾಗಿರ್ತಕ್ಕಂಥ ಉದ್ದೇಶ. ದಿಸ್ ಈಸ್ ದ ಹೈಯೆಸ್ಟ್ ಲೆವೆಲ್ ಆಫ್ ಕಾಗ್ನಿಟಿವ್ ಡೊಮೈನ್. ಸ್ಟೂಡೆಂಟ್ಸ್ ಕುಡ್ ಎವ್ಯಾಲ್ಯೂಯೇಟ್ ಎನ್ ಆಬ್ಜೆಕ್ಟ್, ಪರ್ಸನ್, ಎ ಥಿಯರಿ ಆರ್ ಎ ಪ್ರಿನ್ಸಿಪಲ್ if only is par with all other lower hierarchy in cognitive domain. ಅಂದರೆ ಪ್ರಮುಖವಾಗಿ ಏನು ಹೇಳ್ತೀವಿ, ಇದು ಮೌಲ್ಯಮಾಪ ಮಾಡತಕ್ಕಂಥದ್ದು. ಹೇಗೆ ಮಾಡ್ತಾನೆ? ಹೈಯರ್ ಆರ್ಡರ್. ಯಾವಾಗಲೂ ನೀವು ಜ್ಞಾನವನ್ನು ಪಡ್ಕೊಂಡು ಅರ್ಥೈಸ್ಕೊಂಡು ಅದನ್ನು ವಿಶ್ಲೇಷಣೆ ಮಾಡಿ ನೋಡಿ, ನಂತರ ಸಂಶ್ಲೇಷಣೆ ಮಾಡಿ ನಿಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಅದನ್ನು ಜಡ್ಜ್ ಮಾಡೋದೇ ಮೌಲ್ಯಮಾಪನ ಅಂತಕ್ಕಂಥದ್ದು. ವ್ಯಕ್ತಿ ಬಗ್ಗೆ ಆಗಿರ್ಬೋದು, ಸಂದರ್ಭದ ಬಗ್ಗೆ ಆಗಿರ್ಬೋದು, ಸನ್ನಿವೇಶದ ಬಗ್ಗೆ ಆಗಿರ್ಬೋದು, ಪರಿಕಲ್ಪನೆಗಳ ಬಗ್ಗೆ ಆಗಿರ್ಬೋದು, ತತ್ವದ ಬಗ್ಗೆ ಆಗಿರ್ಬೋದು, ಸಿದ್ಧಾಂತಗಳ ಬಗ್ಗೆ ಆಗಿ ನೀವು ಒಂದು ತೀರ್ಮಾನಕ್ಕೆ ಬರ್ತಕ್ಕಂಥದ್ದೇ ಮೌಲ್ಯಮಾಪನ. ಇದು ಈ ಎಲ್ಲ ಹಂತಗಳನ್ನು ದಾಟಿದ ನಂತರ ಅದರಲ್ಲಿ ಅವನು ಸಾಧನೆಯನ್ನು ಮಾಡಿದರೆ, ಸ್ಪಷ್ಟವಾಗಿ ಪ್ರತಿ ಹಂತದ ಉದ್ದೇಶವನ್ನು ಸಾಧನೆ ಮಾಡ್ಕೊತ ಬಂದರೆ ಮಾತ್ರ ಮೌಲ್ಯಮಾಪನದ ಉದ್ದೇಶವನ್ನು ಸಾಧಿಸಲಿಕ್ಕೆ ಸಾಧ್ಯತೆ ಆಗತ್ತೆ. ಇಟ್ ಈಸ್ ದ ಎಬಿಲಿಟಿ ಟು ಜಡ್ಜ್ ಎ ವ್ಯಾಲ್ಯೂ ಆಫ್ ಎ ಮೆಟೀರಿಯಲ್, ಆಸ್ಪೆಕ್ಟ್ಸ್, ಮೆಥಡ್ಸ್, ಪ್ರಿನ್ಸಿಪಲ್ಸ್, ಥಿಯರಿ, ಫಿಲಾಸಫಿ ಆ್ಯಂಡ್ ಸೋ ಫೋರ್ತ್ ಫಾರ್ ಎ ಗಿವನ್ purposes. At this level, she or he could perform personal viewpoint about the information she or he synthesized. So the specifications under this level of objective are judge, criticize, defend, evaluate, etc. ಅಂದರೆ ಇದರಲ್ಲಿ ಬರ್ಬೋದಾಗಿರ್ತಕ್ಕಂಥ ನಿರ್ದಿಷ್ಟತೆಗಳು ಯಾವ್ಯಾವುದು ಅನ್ನೋವಂಥದ್ದಾದರೆ, ತೀರ್ಮಾನ ಮಾಡು, ವಿಮರ್ಶೆ ಮಾಡು, ಡಿಫೆಂಡನ್ನು ಮಾಡ್ಕೋ, ಸಮರ್ಥನೆ ಮಾಡ್ಕೋ, ಅದನ್ನು ಮೌಲ್ಯಮಾಪನ ಮಾಡು ಅನ್ನುವಂಥ ಪದಗಳು. ಉದಾಹರಣೆಗೆ ನಿಮಗೆ ಟೆಕ್ಸ್ಟ್ ಬುಕ್ ಅನ್ನೋವಂಥದ್ದು ಫಸ್ಟ್ ಸೆಮಿಸ್ಟ್ರಲ್ಲಿ ಹೇಳಿದ್ದೀವಿ. ಸೊ ದ ಟೆಕ್ಸ್ಟ್ ಬುಕ್ಸನ್ನು, ರೆಫರೆನ್ಸ್ ಬುಕ್ಸನ್ನು ನೋಡಿ ಅಂತ.
ನಾವು ನಿಮಗೆ ಕ್ಯಾರೆಕ್ಟರ್ ಥಿಯರಿಟಿಕಲ್ ಕಾನ್ಸೆಪ್ಟ್ಸ್ ಏನು ಕೊಡ್ತೀವಿ, ಸಂಶೋಧನೆಯ ಪ್ರಕಾರ ಒಂದು ಟೆಕ್ಸ್ಟ್ ಬುಕ್ ಹೇಗಿರಬೇಕು ಅನ್ನೋದನ್ನು ಹೇಳ್ತಾ ಹೋಗ್ತೀವಿ. ಒಳ್ಳೆಯ ಪುಸ್ತಕ, ಪಠ್ಯ ಪುಸ್ತಕ ಹೇಗಿರಬೇಕು, ಅದರ ಗುಣಲಕ್ಷಣಗಳು, ಅದರಲ್ಲಿ ವಿಷಯ ವಸ್ತುವಿನ ಸಂಘಟನೆ ಹೇಗಾಗಿರಬೇಕು, ಭಾಷೆ ಹೇಗಿರಬೇಕು, ಯಾವ ತತ್ವದ ಆಧಾರದ ಮೇಲೆ ವಿಷಯ ವಸ್ತುವನ್ನು ಪ್ರಸ್ತುತಪಡಿಸಿರಬೇಕು ಅನ್ನೋ. ಸೊ ಬಟ್ ನಾವು ನಿಮಗೆ ಪರೀಕ್ಷೆಯಲ್ಲಿ ಅಥವಾ ಉದ್ದೇಶ ಏನು ಆಗಿರುತ್ತೆ, ನಾನು ಆ್ಯಸ್ ಎ ಟೀಚರ್ ಎಜುಕೇಟರ್ ನನ್ನ ಉದ್ದೇಶ ಎವ್ಯಾಲ್ಯೂಯೇಷನಲ್ಲಿ ಏನಾಗಿರಬೇಕು ಅಂದರೆ, the teacher trainees or student teacher must evaluate or criticize present 10th ಸ್ಟ್ಯಾಂಡರ್ಡ್ ಸ್ಟೇಟ್ ಸಿಲೆಬಸ್ ಟೆಕ್ಸ್ಟ್ ಬುಕ್. ಇದು ನನ್ನ ಉದ್ದೇಶ. ಅಂದರೆ ವಿಮರ್ಶೆ ಮಾಡಬೇಕು ನೀವು ಪ್ರಸ್ತುತ 10ನೇ ತರಗತಿಯ ನಿಮ್ಮ ಸಬ್ಜೆಕ್ಟಿನ ಪಠ್ಯ ಪುಸ್ತಕವನ್ನು ವಿಮರ್ಶೆ ಮಾಡುವಂಥ ಉದ್ದೇಶ. ಅಂದರೆ ಆ ಒಂದು ತತ್ವ ಸಿದ್ಧಾಂತದ ಅಡಿನಲ್ಲಿ ಆ ಪುಸ್ತಕ ಐತಾ ಅನ್ನುವಂಥ ಉದ್ದೇಶ ನಾನು ಹಾಕ್ಕೊಂಡಿರಬೇಕೇ ಹೊರತು ಬರೀ ವಾಟ್ ಈಸ್ ಟೆಕ್ಸ್ಟ್ ಬುಕ್, ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಟೆಕ್ಸ್ಟ್ ಬುಕ್ ಅಂತ ನಾನು ಉದ್ದೇಶ ಹಾಕೊಂಡ್ರೆ ನನ್ನ ಪಾಠ ಸಾರ್ಥಕತೆ ಆಗಲ್ಲ. ಯಾಕೆ ಅಂದರೆ ಇದು ಹೈಯರ್ ಆರ್ಡರ್ ಆಬ್ಜೆಕ್ಟಿವ್. ನಿಮಗೆ ಕೊಡಬೇಕಾಗಿರ್ತಕ್ಕಂಥ ಉದ್ದೇಶ ಏನು ಪ್ರಮುಖವಾಗಿ ಅಂದರೆ ನೀವು ಎವ್ಯಾಲ್ಯೂಯೇಟ್ ಮಾಡಬೇಕು ಪ್ರೆಸೆಂಟ್ ಸರ್ಕಮ್ಸ್ಟೆನ್ಸಸ್ಸನ್ನು ಅನ್ನುವಂಥ ಉದ್ದೇಶ. ಬಟ್ ಸೆಕೆಂಡ್ರಿ ಲೆವೆಲ್ಗೆ ಎವ್ಯಾಲ್ಯೂಯೇಷನ್ ನಾವು ಇಟ್ಕೊಂಡಿರಲ್ಲ. ದೀಸ್ ಆರ್ ಆಲ್ ಕಾಲ್ಡ್ ಆ್ಯಸ್ ಹೈಯರ್ ಆರ್ಡರ್ ಆಬ್ಜೆಕ್ಟಿವ್ಸ್: ಅನಾಲಿಸಿಸ್, ಸಿಂಥಸಿಸ್ ಆ್ಯಂಡ್ ಎವ್ಯಾಲ್ಯೂಯೇಷನ್. ಫಾರ್ ಸೆಕೆಂಡ್ರಿ ಸ್ಕೂಲ್ ಲೆವೆಲ್ we are focusing more about the lower level of objectives, that is knowledge, understanding and application. ಆ ಮೂರು ಹಂತಗಳನ್ನು ನಾವು ಸೆಕೆಂಡ್ರಿ ಸ್ಕೂಲ್ ವಿದ್ಯಾರ್ಥಿಗಳಿಗೆ ಹಾಕ್ಕೊಳ್ಬಹುದಾಗಿರ್ತಕ್ಕಂಥ ಉದ್ದೇಶಗಳಾಗಿರುತ್ತೆ. ಸೊ ದೀಸ್ ಆರ್ ದ ಹೈರಾರ್ಕಿಕಲ್ ಆರ್ಡರ್ ಆಫ್ ಕಾಗ್ನಿಟಿವ್ ಡೊಮೈನ್ ಆಬ್ಜೆಕ್ಟಿವ್ಸ್. ದೇ ಆರ್ ನಾಲೆಡ್ಜ್, ಕಾಂಪ್ರೆನ್ಷನ್ ಆರ್ ಅಂಡರ್ಸ್ಟ್ಯಾಂಡಿಂಗ್, application, analysis, synthesis and evaluation. I hope all of you understood about the taxonomy of objectives under that cognitive domain objectives. ಮುಂದಿನ ವಿಡಿಯೋದಲ್ಲಿ affective domain and psychomotor domain objectives ಬಗ್ಗೆ ಚರ್ಚೆ ಮಾಡೋಣ. ಅಲ್ಲಿವರೆಗೂ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀವು ಕಲೆ ಹಾಕಿ ಒಂದಷ್ಟು ನೋಟ್ಸನ್ನು ಪ್ರಿಪರೇಷನ್ ಮಾಡ್ಕೊಳ್ಳಿ ಅಂತ. ಅಲ್ಲಿವರೆಗೂ ಆರೋಗ್ಯದ ಬಗ್ಗೆ ಗಮನ ಹರಿಸಿ. ಟೇಕ್ ಕೇರ್. ಥ್ಯಾಂಕ್ ಯು.